ಅಚ್ಯುತ ಅವರು ನಮಸ್ತೆ 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 ಧನ್ಯವಾದಗಳು. ಓಕೆ ಸರ್. ಓಕೆ ಮಾಸ್ಟರ್. ಗುಡ್ ಮಾಸ್ಟರ್ ಪದ್ಮಾ ಮಾಸ್ಟರು ಅವರ ಒಂದು ಅನುಭವವನ್ನು ಶೇರ್ ಮಾಡ್ತಾರೆ. ಜೊತೆಗೆ ಒಂದು ಹೊಸ ಹೊಸ ಆವಿಷ್ಕಾರ ಮಾಡಿದ್ದಾರೆ, ಅವರ ಪ್ರಯೋಗಗಳನ್ನು ಮಾಡಿದ್ದಾರೆ. ಆ ಪ್ರಯೋಗಗಳನ್ನೆಲ್ಲ ಹೇಳ್ತಾರೆ. ಎಲ್ಲರೂ ಚೆನ್ನಾಗಿದೆ, ಕೇಳಿ ಇಂಟ್ರೆಸ್ಟಿಂಗ್ ಇದೆ. ಎಸ್ ಮೇಡಮ್, ಕಂಟಿನ್ಯೂ. ಓಕೆ ಸರ್, ಥ್ಯಾಂಕ್ ಯು. ನಾನು ನನ್ನ ಹೆಸರು ಪದ್ಮ ಅಂತ, ಟೆನ್ ಹೆಸರು ಪದ್ಮದಿಂದ. ಸಾಮಾನ್ಯ ಗೊತ್ತಿರ್ಬೋದು, ಗೊತ್ತಿಲ್ಲದವ್ರಿಗೆ ನನ್ನ ಹೆಸರು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಈಗ ನಾನು 3 ತಿಂಗಳಾಯ್ತು, 2 ತಿಂಗಳು ತುಂಬಿ 3ನೇ ತಿಂಗಳಾಗಿದೆ ಒಂದು ಗಿಡಕ್ಕೆ ಧ್ಯಾನ ಶುರು ಮಾಡಿ. ನಂಗೆ ತುಂಬಾ ಚೆನ್ನಾಗಿತ್ತು ಈ ಧ್ಯಾನ ಗುಡಕೆಸ ಅಂತಂದ್ರ ಅಷ್ಟಿಷ್ಟ ಆಗಿಲ್ಲ. ನಾನು ಚಿದ್ರ ಬೆಟ್ಟಾಗ ಹೋದಾಗ ಅಲ್ಲೇ ಇಷ್ಟಪಟ್ಟೆ, ನಾನು ಗುಡಕೆಸ ಮಾಡ್ಲೇಬೇಕು, ಏನೇ ಆದ್ರೂ ನಾನು ಗುಡಕೆಸ ಮಾಡ್ಬೇಕು ಅನ್ನೋದೊಂದು ತಾಟ್ ಹಾಕೋ ಬಂದಿದ್ದೆ. ಅದೇ ಪ್ರಕಾರ ಮನೇಲಿ ಬರ್ತೀನಿ, ನಾ ಮಲ್ಕೊಬಿಟ್ಟಿದ್ದೆ, ಮಲ್ಕೋತಾ ಇದ್ದೆ, ಮಾಡ್ಲೇ ಇಲ್ಲ 1 ಮಂತ್. ಅದ್ರಲ್ಲೇ ಇದ್ದೆ, ಅದ್ರೊಳಗಡೆನೆ ಇದ್ದೆ, ನಾನು ಮಾಡ್ಲೇಬೇಕು. ಆ ಒಂದ್ ಕಡೆ ತಾಟ್ ಆಗಿ ಇರ್ತಾ ಇತ್ತು. ನಾನು ದಿನ ಡೈಲಿ ಮಲ್ಕೊಳ್ಳೋಣ, ಮಲ್ಕೊಳ್ಳೋದೇನೆ ಹೇಗಪ್ಪ, ನಿದ್ದೆಗೆಟ್ಟಿ ಮಾಡ್ಬೇಕಲ್ಲ. 2 ದಿನ ಮಾಡಿದ್ದೀನಿ ಅಲ್ಲಿ, ಆದ್ರ ನಾನ್ ಮಾಡ್ಬೇಕಲ್ಲ ಅನಿಸ್ತಾ ಇದೆ, ಆದ್ರೂ ಮಲ್ಕೋ ಅಂತ ಅನಿಸ್ತಾ ಇದೆ. ಇದೇ ರೀತಿ ಆಗ್ತದೆ, ಸುಮಾರು ದಿನ ಹಂಗೆ ಆಗ್ಬಿಡ್ತು. ಆಗ ಹಾಕೊಂಡೆ, ಒಂದ್ ನಿರ್ಧಾರ ಮಾಡ್ದೆ. ಸರ್ ಯೂಟ್ಯೂಬ್ ನೋಡ್ದೆ, ಸರ್ ಹೇಳ್ತಾ ಇದ್ರು ಒಂದ್ ತಾಟ್ ಹಾಕೊಂಡು ನಿರ್ಧಾರ ಮಾಡ್ಕೊಂಡು ದೃಢ ನಿರ್ಧಾರದಿಂದ ಮಾಡ್ಬೇಕು, ಹಂಗ ಮಾಡ್ಬೋದು ಅಂತ. ಅದನ್ನ ಕೇಳಿಸ್ಕೊಂಡು ನಾನು ಮಾಡ್ದೆ, ಹೌದಲ್ಲ, ನಾನ್ ಯಾಕೆ ಆಗಲ್ಲ ಮಲ್ಕೋಬೇಕು ಅಂತ ಇದ್ದೇನೆ ಅಂತ ಹೇಳಿ ಮತ್ತೆ ಸ್ಟಾರ್ಟ್ ಮಾಡಿದೆ. ಅವಾಗಿಂದ ಇದುವರೆಗೂನು ನಾನು ಗುಡಕಿಸ ಬಿಟ್ಟಿಲ್ಲ, ಮಾಡ್ತಾನೆ ಇದ್ದೀನಿ. 1 ಮಂತ್ ಕಳೀತು, 2 ಮಂತ್ ಕಳೀತು, ಇದು 3ನೇ ಮಂತ್ ಆಗಿರುತ್ತೆ ನನ್ನದು. ಅಂದ್ರೆ ಅಷ್ಟೊತ್ ಮಲ್ಕೋತೀನಿ. ಹೇಗೆ ಅಂತಂದ್ರ ಯೋಗ ನಿದ್ರಾಗ ಹೋಗ್ತಿರ್ತೀನಿ, ಮಲ್ಕೋತೀನಿ, ಮತ್ತೆ ಎಚ್ಚರ ಆದ ಮತ್ತೆ ಆನ್ ಮಾಡ್ಕೋತೀನಿ. ವಿಡಿಯೋ ಅಪ್ ಆಗಿರುತ್ತೆ, ನಾನ್ ಇರ್ತೀನಿ ಜೂಮ್ ಅಲ್ಲಿ. ಹೇಗೆ ಅಕಸ್ಮಾತ್ತಾಗಿ ಏನಾದ್ರೂ ನನ್ಗೆ ನೆಟ್ ಏನಾದ್ರು ಖಾಲಿ ಆಯ್ತು ಅಂತಂದ್ರೆ ಅವಾಗಿರಲ್ಲ. ಅಷ್ಟ್ ಬಿಟ್ಕಂದ್ರೆ ಚಾರ್ಜರ್ ಇಲ್ಲ ಅಂತಂದ್ರೆ ಅವಾಗ ವಿಡಿಯೋ ಇರೋದಿಲ್ಲ, ಇರ್ತೀನಿ. ಆಯ್ತಾ, ಮತ್ತು ಯೂಟ್ಯೂಬ್ ಕೂಡ ಇರ್ತೀನಿ ಲೈವ್ ಅಲ್ಲಿ. ಒಂದೊಂದ್ಸರಿ ಅಲ್ಲೂ ಕೂಡ ಅಟೆಂಡ್ ಮಾಡ್ತೀನಿ. ಹೀಗೆ ಮಾಡ್ತಾ ಇದೆ. ಈಗ ಏನ್ ಅನ್ನಿಸ್ತು, ಇವಾಗ ನಾವು ಇಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಉಡುಪಿಗೆ ಹೋಗ್ಬೇಕಾಗಿರೋದು. ಉಡುಪಿದು ಅಂತ ಅನೌನ್ಸ್ಮೆಂಟ್ ಆಯ್ತು. ಓಕೆ, ಉಡುಪಿದ ಎಲ್ಲಾರು ಹೇಳ್ತಾರೆ ಕಣ್ಣಿಗೆ ಬಟ್ಟೆ ಕಟ್ಬೇಕು, ಹೇಗ್ ಬರೋದು ಅಂತ ಇರ್ತಾರ. ಅವಾಗ ನನಗೂ ಅನ್ನಿಸ್ತಾ ಇತ್ತು, ಕಣ್ಣಿಗೆ ಬಟ್ಟೆ ಕಟ್ಟಲ್ಲ ಸರ್, ನಾನು ಬರ್ತೀನಿ, ವಾಲಂಟಿಯರ್ ಆಗಿ ಮಾಡ್ತೀನಿ. ವಾಲಂಟಿಯರ್ ಆಗಿ ಮಾಡ್ಬೇಕಾದ್ರೆ ನಾವು ಎಲ್ಲರೂ ವಾಲಂಟಿಯರ್ ಮಾಡಿದ ಕಣ್ಣಿಗೆ ಬಟ್ಟೆ ಮಾಡೋರು ಯಾರು ಧ್ಯಾನ ಅಂತ, ಸರ್ ನೀವ್ ಒಬ್ರೇ ಮಾಡ್ಬೇಕು ಅಂತ ಹೇಳ್ತಾ ಇದ್ದೆ. ಹೀಗೆ ಮಾಡ್ತಾ ಅನ್ನಿಸ್ತಾ ಇತ್ತು ನನ್ಗೆ. ಹಾಗೇನೆ ಯಾಕೆ, ಹೌದಲ್ವಾ? ಯಶೋಧ ಮೇಡಮ್ ಕೇಳ್ದೆ, ಇಲ್ಲ ಮೇಡಮ್ ಆಗತ್ತಾ, ಆಗಲ್ಲ ಅನ್ನೋ ಮಾತೇ ಇಲ್ಲ, ಖಂಡಿತ ಸಾಧ್ಯ ಆಗತ್ತ ಕಣ, ಮಾಡಿ ಬರ್ಬೋದು ಬನ್ನಿ ಅಂತ ಅವ್ರು ಹೇಳ್ತಾರೆ. ಸರಿ ಸರ್, ಮೇಡಮ್ ಹೇಳ್ತಾ ಇದಾರಲ್ಲ ಅಂತ, ಸರ್ ಕೂಡ ಹಂಗೆ ಏನಿಲ್ಲ ಮಾಡ್ಬೋದು ಅಂತ ಅವರು ಹೇಳ್ತಾರಲ್ಲ, ಏನಿರ್ಬೋದು, ಇಲ್ಲ ಇದು ಎಲ್ಲರೂ ಹೇಳ್ತಾರೆ, ನಮ್ ಫ್ರೆಂಡ್ಗಳೆಲ್ಲ ಹೇಳ್ತಾರೆ, ಹೆಂಗಪ್ಪ ನಾವು ಬರ್ಬೇಕು ಅಂತ ಆಸೆ ಮಾಡ್ತಾ ಇದೀವಿ ಅನ್ನಿಸ್ತಾ ಇದೆ, ಆದ್ರೆ ಕಣ್ಣು ಬಟ್ಟೆ ಕಟ್ಬೇಕಲ್ಲ ಅನ್ನೋ ಒಂದು ಉದ್ದೇಶ ಅವ್ರದ್ದಾಗಿರುತ್ತೆ. ಹೀಗೇನೆ ಇಲ್ಲ ನಾನೇ ಹೆಂಗಾರು ಮಾಡಿ ಇದನ್ನ ಗುಡಕೆಸದ್ದು ಒಂದು ಚಾಲೆಂಜಸ್ ತಗೊಂಡು 3 ದಿನ ಕಣ್ಣು ಬಟ್ಟೆ ಕಟ್ಟಿ ಮನೇಲಿ ಪ್ರಯತ್ನ ಪಟ್ರೆ ಹೇಗಿರುತ್ತೆ ಅನ್ನೋ ಒಂದು ಇದಕ್ಕೆ ನಾನು ಕೂಡ ಮೊನ್ನೆ ಸೋಮವಾರ 11 ಗಂಟೆಯಲ್ಲಿ 10:15 11 ಗಂಟೆಯಲ್ಲಿ ಕಣ್ಣು ಬಟ್ಟೆ ಕಟ್ಟಿದವಳು ಇವತ್ತು ತೆಗ್ದಿದ್ದೀನಿ. 3 ದಿನ ತುಂಬೋಯ್ತು. ಹಾಗೆ ಯಶೋಧ ಮೇಡಮ್ಗೆ ಹೇಳಿದೆ, ಮೇಡಮ್ ಈ ತರ ಮಾಡ್ತಾ ಇದ್ದೀನಿ. ಆಯ್ತು ಮೇಡಮ್, ಮಾಡಿ, ಖಂಡಿತ ಆಗುತ್ತೆ ಕಣ, ಮಾಡಿ. ಒಂದ್ ಎಕ್ಸ್ಪೆರಿಮೆಂಟ್ ಆಗಲ್ಲ ಅಂತ ಅನ್ನೋದೊಂದು ಮಾತೇ ಇಲ್ಲ. ಆಗತ್ತೆ, ಯಾಕಾಗಲ್ಲ, ನೋಡೇ ಬಿಡೋಣ. ಎಷ್ಟು ನನ್ ಕೆಲ ಆಗಲ್ಲ ಅಂತಿದ್ದದೆ 2 ಮಂತ್ ತುಂಬಿಸ್ತಿದೆ ನಾನು ಕೂಡ ಕೆಲ್ಸ ಆಗಿದ್ದಾಗ, ಇದು 3 ದಿನ ಕಣ್ಣು ಬಟ್ಟೆ ಕಟ್ಟಿ ಮಾಡ್ಬೋದಲ್ಲ, ನೋಡೋಣ ಅಂತೇಳಿ ಎಲ್ಲರಿಗೂ ಇದನ್ನ ಒಂದು ಎಕ್ಸ್ಪ್ಲೇನ್ ಮಾಡಿ ನಾನು ಮಾಡ್ಬೇಕಲ್ಲ ಅಂತೇಳಿ ನಿರ್ಧಾರ ಮಾಡಿ ಕಣ್ಣು ಬಟ್ಟೆ ಕಟ್ಕೊಂಡು ಕುಂತ್ಕೊಂಡ್ ಅಂದ ತಕ್ಷಣ ನನ್ಗೆ ಅನ್ನಿಸ್ತು, ತುಂಬಾನೇ ಅದ್ಭುತವಾಗಿ ಅನಿಸ್ತು. ಏನೋ ಒಂಥರ ಆನಂದ ಸಿಗ್ತಾ ಹೋಯ್ತು. ಅಲ್ಲಿ ಬಂದಂತ ವಿಷನ್ಗಳು ಫಸ್ಟ್ ಹೇಳ್ಬಿಡ್ತೀನಿ ನಾನು. ಹಾಗೆ ಅಂತಂದ್ರ ಕಾಮಾಖ್ಯ ಮಾತೆ ಅಂತ ಫಸ್ಟ್ ಮೊದಲನೇದಾಗಿ ಒಂದನೇದು ಕಾಮಾಖ್ಯ ಮಾತೆ. ಆ ಒಂದಿದ್ರಲ್ಲಿ ನಾನು ಮತ್ತೆ ಕಾಮಾಖ್ಯ ಮಾತೆ ಅಂತ ಅನ್ನೋದ ಹೆಸರನ್ನ
ನಾವು ಅಂತಂದ್ರೆ ನಾವು ಕೆ ಜಿ ಶುಭ ಅಂತ, ಅವರು ಕೂಡ ಪಿರಮಿಡ್ ಮಾಸ್ಟರ್ ಆಗಿರ್ತಾರೆ. ಅವರು ನಾವಿಬ್ರು ಬಸ್ಸಲ್ಲಿ ಹೋಗ್ತಾ ಇರ್ತೀವಿ ಮೇಡಮ್. ನಾವಿಬ್ರು ಪ್ರಯಾಣದಲ್ಲಿ ನಾವು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಅಂತ ಹೇಳ್ಕೊತಾ ಇದೀವಿ ನಾವು. ಕಾಮಿಕೆ ಮಾತೆ, ಕಾಮಿಕೆ ಮಾತೆ, ಕಾಮಿಕೆ ಮಾತೆ ಅಂತ ಅನ್ನದ, ಅದನ್ನ ಹೇಳ್ತಾ ಹೇಳ್ತಾ ಅದೊಂದನ್ನೇ ಹೇಳ್ತಾ ಹೋಗ್ತಾ ಇರ್ತೀವಿ ನಾವು. ಹಾಗೆ ಕಣ್ಣು ಕಾಣಿಸಿದ ಆ ರೀತಿ ಆಗಿರುತ್ತೆ. ಅದೇ ಬಸ್ನಲ್ಲಿ ಒಬ್ಬ ಲೇಡಿ ಇರ್ತಾರ, ಲೇಡಿ ಹೇಳ್ತಾ ಇರ್ತಾರ. ಅವರು ಕೂಡ ನಾವು ಧ್ಯಾನಕ್ಕೆ ಅಂತ ಕುಂತಾಗ ನಮಗೆ ಆಗೋದಿಲ್ಲ ಅಂತ ಅನ್ನೋದು ಮಾತೇ ಇಲ್ಲ. ಆಗುತ್ತೆ, ಹೇಗಾಗುತ್ತೆ ಅಂತ ಗೊತ್ತಿಲ್ಲ, ಒಟ್ಟ ಧ್ಯಾನ ಆಗುತ್ತೆ ಅಂತೇಳಿ ಅವರು ಒಂದ್ ಹೇಳ್ತಾ ಇರ್ತಾರ. ಅಂಕು ಅಂಕು ಅಸ್ತಮ ಪರಮ ಪರಮ ಜ್ಯೋತಿಯ ಅಂತ ಅವರು ಆಡ್ತಾ ಇದಾರೆ. ಹಾಡು ಕೂಡ ಹೇಳ್ತಾ ಇದಾರೆ ಅವರು. ಅದೇ ಅಂತ ಯಾವ ಹಾಡು ಅಂತ ನಂಗೆ ಗೊತ್ತಾಗ್ಲಿಲ್ಲ, ಸರ್ ಹೇಳ್ಬೇಕು ಆಮೇಲೆ. ಅಂಕು ಅಂಕು ಅಸ್ತಮ ಪರಮ ಜ್ಯೋತಿ ಅಂತ ಹಾಡು ಹೇಳ್ತಾರೆ. ಅದೊಂದನ್ನ ಹೇಳ್ತಾ ಇರ್ತಾರೆ ಬಸ್ನಲ್ಲಿ. ಅದೊಂದು ನನ್ನ ಕಣ್ಣಿಗೆ ಕಾಣಿಸ್ತು, ವಿಷನ್. ಬಟ್ಟೆ ಕಟ್ಕೊಂಡಿದ್ದ ವಿಷನ್ ಒಂದು. ಎರಡನೇದಾಗಿ ನಮ್ಮನೆಯವರು ಬಾಗಲ್ ಹಾಕಿ ಹೊರಗೆ ಹೋಗ್ತಾರೆ. ಹೊರಗೆ ಹೋದಾಗ ಅವ್ರ ಚಿಕ್ಕಮ್ಮ ಒಬ್ರಿದ್ದಾರೆ. ಅವ್ರ ಚಿಕ್ಕಮ್ಮ ಒಂದು ಗುಂಡಿ, ಹಿತ್ತಳೆ ಗುಂಡಿ ಇರುತ್ತೆ, ಆ ಗುಂಡಿನಲ್ಲಿ ನೀರ್ ತರ್ತಾರೆ ನಮ್ಮನೆಗೆ. ತಂದು ಬಾಗಿಲು ತಟ್ತಾರೆ. ನನ್ ಕಣ್ಣು ಬಟ್ಟೆ ಕಟ್ಕೊಂಡಿದ್ದೀನಿ, ಹೇಗ್ ತೆಗೆಯೋದು? ಇವ್ರು ಬೇರೆ ಇಲ್ಲ, ಹಾಕೊಂಡವ್ರು. ಸರಿ ಅಂತೇಳಿ ಹಾಗೂ ನೇರ ಹೋಗ್ಬಿಟ್ಟು ಬಾಗಿಲು ತೆಗಿತೀನಿ ನಾನು. ಬಾಗಿಲು ತೆಗ್ದಾಗ ಅವ್ರು ಬಂದು ನಮ್ಮ ಅಡ್ಗೆ ಮನೆಯಲ್ಲಿ ಆ ಗುಂಡಿ, ತುಂಬಿದ ಗುಂಡಿ ನೀರ್ನ ಇಡ್ತಾರೆ. ಇಟ್ಬಿಟ್ಟು ಎಲ್ಲೋದ ಅವನು ಮಾದೇವ ಅಂತ ಕೇಳ್ತಾರೆ. ನಾನು ಕೈ ಸಣ್ಣ ಮಾಡ್ತಾ ಇದ್ದೀನಿ, ಅವ್ರಿಗೆ ಅರ್ಥ ಆಗ್ತಿಲ್ಲ. ನಾನು ಮೌನ ಧ್ಯಾನ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಮಾತಾಡಲ್ಲ ಅಂತ ಹೇಳ್ತಾ ಇದ್ದೀನಿ. ಅವ್ರಿಗೆ ಅರ್ಥ ಆಗ್ತಿಲ್ಲ. ಏನೋ ಗೊತ್ತಿಲ್ಲ, ನಾನು ಗುಂಡಿಲ್ ತಂದು ನೀರಿಟ್ಟಿದ್ದೀನಿ, ಹೇಳ್ಬಿಡು ಬಂದಾಗ ಮಾದೇವನ್ಗ ಅಂತೇಳಿ ಅವ್ರು ಹೊರ್ಗ ಹೋಗ್ತಾರ. ಹೊರ್ಗೋದಾಗ ಆ ಕಡೆಯಿಂದ ನಮ್ಮ ಮನೆಯವ್ರು ಬರ್ತಾರೆ. ಅವ್ರು ಬಂದ ತಕ್ಷಣ ಅಲ್ಲೇ ಬಂದ್ರು ಅಂತ ಕೈ ತೋರಿಸ್ತಾ ಇದ್ದೀನಿ. ಅವ್ರು ಮಾತಾಡ್ಕತಾರೆ. ಅವ್ರು ಎರಡನೇದಾಗಿ ಎರಡನೇದ್ ಬಂದು ವಿಷನ್ ಆ ರೀತಿ ಇರುತ್ತೆ. ಗುಂಡಿ ಏನ್ ನೀರು ಅವರು ನಮ್ಮ ಮನೆ ಹಿಂಭಾಗನೆ ಅವ್ರ ಮಗಳ ಮನೆ ಇದೆ. ಅವ್ರ ಮಗಳ ಮನೆಯಿಂದ ನೀರ್ ತಂದು ನಮ್ಮ ಮನೇಲಿ ಮಡಗಿದ್ದಾರೆ. ಅದೊಂದು ವಿಷನ್ ಬಂತು. ಅದಾದ ನಂತರ ಮೂರನೇದ್ ಬಂದು, ನಾನು ನಾನು ಕೂಡ ಗುಂಡಿಲ್ ನೀರ್ ತರ್ತಾ ಇದ್ದೀನಿ. ಒಂದ್ಸರಿ ಎಲ್ಲೋ ಹೋಗಿ, ಅವಾಗ ಹಿಂದೆ ಬಾವಿಲಿ ನೀರ್ ತರ್ತಾ ಇದ್ವಿ, ಕೆರೆ ನೀರು, ಬಾವಿ ನೀರು. ಆ ರೀತಿ ಒಂದು ಗುಂಡಿಲಿ ನೀರ್ ತಂದ್ಬಿಟ್ಟು ನನ್ನ ಅಲ್ಲಿ ನಿಂತ್ಕೊಂಡು, ಯಾವಾಗ ಒಂದ್ ಹಳ್ಳಿಗಳಲ್ಲಿ ಆ ರೀತಿ ನಡೀತಾ ಇತ್ತು. ನೀರ್ ತಗ ಬರ್ತಾ ಇರ್ತಾರ, ಬರ್ಬೇಕಾದ್ರೆ ಅವ್ರ ಏನ್ ಮಾಡ್ತಾರ, ಕಾಲು ಮಣ್ಣಾಗಿರುತ್ತ ಅಂತೇಳಿ ಆ ಇಂಬಡಿಗೆ ನೀರ್ ಹಾಕೊಂಡು ಕಾಲ್ ಮುಂದಕ್ಕೂ ಹಾಕೊಂಡು ಬರ್ತಾರ, ಒಳಗಡೆ ನೀರ್ ಇಡ್ತಾರ. ಅದೇ ರೀತಿನಲ್ಲಿ ಮತ್ತೆ ನಾನು ಅದು ಹಿಂದ ಮಾಡಿದ್ದೆ ಆ ಕೆಲಸ. ನೀರ್ ಬಂದ್ಬಿಟ್ಟು ಮನೆ ಬಾಗಲ್ಗೆ ಬಂದಾಗ ಅದೇ ಗುಂಡಿನ ನೀರ್ನ ಕಾಲು ಇಂಬಡಿಗೂ ಹಾಕ್ತಾ ಇದ್ವಿ, ಮುಂದಕ್ಕೆ ಹಾಕೊಂಡು ಒಳಗ್ ತರ್ತಾ ಇದ್ವಿ ನೀರು. ಅದೇ ರೀತಿ ಇವಾಗ ಬಂದಂತ ವಿಷನ್ ಆ ರೀತಿ ಬಂತು. ಅದು ಕೂಡ ಆ ನೀರ್ ಬರ್ತಾ ಇದ್ದೀನಿ ನಾನು. ದಾರಿನಲ್ಲಿ ಏನಾಯ್ತು, ಒಂದು ಪಾರಿವಾಳ ಕಾಣಿಸುತ್ತೆ ಮಧ್ಯ. ಪಾರಿವಾಳ ಪಕ್ಷಿ ಕಾಣಿಸ್ತದೆ ನನ್ಗೆ. ಏನಿದು ಪಾರಿವಾಳ ಕಾಣ್ತಾ ಇದೆಯಲ್ಲ, ನಾವ್ ಬರ್ಬೇಕಾದ್ರೆ ಪಾರಿವಾಳ ಇರುತ್ತಾ? ಈ ಕಡೆಯಿಂದ ಹೋದಾಗ ಏನಿರಲಿಲ್ಲ, ಆ ಕಡೆಯಿಂದ ಬಂದಾಗ ಬರ್ತಾ ನಾನು ಪಾರಿವಾಳ ನೋಡಿದ್ನಲ್ಲ ಅಂತೇಳಿ, ಏನು ಪಕ್ಷಿ ಅಲ್ಲ ಅಂತೇಳಿ ಮುಂದಕ್ ಬಂದು ನಮ್ ಮನೆ ಹತ್ರ ಬಂದು ನಾನು ಕೂಡ ಕಾಲಿಗೆ ನೀರ್ ಹಾಕೊಂಡು, ಇಂಬಡಿಗೆ ನೀರ್ ಹಾಕೊಂಡು ಆ ಒಂದು ಗುಂಡಿನ ನೀರ್ನ ನಮ್ಮ ಮನೆಗ್ ತಗೊಬರ್ತೀನಿ ಒಳಗೆ. ಇದು ಮೂರನೇದ್ ಬಂದು. ಆ ರೀತಿ ಒಂದು ವಿಷನ್ ಬಂತು. ನಾಲ್ಕನೇದಾಗಿ ಸುಂದರವಾದ ಒಂದು ಪ್ರಕೃತಿ ಇರುತ್ತೆ. ಪ್ರಕೃತಿಯಲ್ಲಿ ತುಂಬಾ ಬೆಳಕಿರುತ್ತೆ. ಬೆಳಕು ಅಂತಂದ್ರ ಒಂದು ಗೋಲ್ಡನ್ ಬೆಳಕಿರುತ್ತ, ಮತ್ತೆ ಟಾರ್ಚ್ ಕೂಡ ಇರುತ್ತೆ. ತುಂಬಾ ಬೆಳಕು ಬೆಳಕು. ಕಣ್ಣಲ್ಲೇ ನನಗೆ ಆಶ್ಚರ್ಯ ಆಯ್ತು, ಏನ್ ಗೋಲ್ಡನ್ ತರ ಗೋಲ್ಡನ್ ಬೆಳಕು ಬಂತು, ಮತ್ತೆ ಟಾರ್ಚ್ ಕೂಡ ಇತ್ತು. ಇಷ್ಟು ಬೆಳಕ ಕಾಣ್ತಿದೆ ಅಂದ್ರೆ ಹೇಳಕ್ಕಾಗಲ್ಲ. ಆ ಪ್ರಕೃತಿಯಲ್ಲಿ ಇವರು ಯಶೋಧ ಮೇಡಮ್ ಇರ್ತಾರೆ. ಅವ್ರಿಗೆ ಯಶೋಧ ಮೇಡಮ್ ಬಂದ್ಬಿಟ್ಟು ಎಂತ ಪ್ರಕೃತಿ ಅಂತಂದ್ರ ಅರಮನೆ ಅಂತ ಪ್ರಕೃತಿ ಇರುತ್ತೆ ಅಲ್ಲಿ. ಆಗ ಹಸಿರು ಪಚ್ಚ ಹಸಿರಾಗಿರುತ್ತೆ ಆ ಪ್ರಕೃತಿಯಲ್ಲಿ. ಅವ್ರು ಏನ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಹೋಗ್ತಾ ಇದಾರೆ ಅಂತ ಹೇಳಕ್ಕಾಗಲ್ಲ. ಛತ್ರಿ ಹಿಡ್ಕೊಂಡು ಅವ್ರು ಸುಂದರವಾಗಿದ್ದಾರೆ ಯಶೋಧ ಮೇಡಮ್ ಅವರು. ಆ ರೀತಿ ಛತ್ರಿ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ನೋಡ್ದೆ. ಅಲ್ಲಿ ಕಾಣಿಸಿದೇನಪ್ಪಾ ಅಂದ್ರೆ ಅಯ್ಯಪ್ಪ ಪಿಂಡಿ ಕೂಡ ಇದಾರೆ ಅಲ್ಲಿ. ಅಯ್ಯಪ್ಪ ಪಿಂಡಿ ಅಲ್ಲಿ ಧ್ಯಾನ ಹೇಳ್ಕೊಡ್ತಿದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಒಂದ್ ಕಡೆ. ಮೇಡಮ್ ಛತ್ರಿ ಹಿಡ್ಕೊಂಡು ಹೋಗ್ತಾ ಇದಾರೆ. ಆ ರೀತಿ ಕಂಡು ಯಶೋಧ ಮೇಡಮ್ ಇಲ್ಲಿ ಹೋಗ್ತಾ ಇದಾರಲ್ಲ, ಇಷ್ಟು ಸುಂದರವಾಗಿ ಹೋಗ್ತಾ ಇದಾರಲ್ಲ ಛತ್ರಿ ಹಿಡ್ಕೊಂಡು. ಅದೇ ಕಲ್ಲಾರ್ ಛತ್ರಿ ಹಿಡ್ಕೊಂಡಿದ್ದಾರೆ, ಏನ್ ಚೆನ್ನಾಗಿದ್ದಾರೆ ಅಂದ್ರೆ ಯಶೋಧ ಮೇಡಮ್ ಹೇಳ್ದೆ, ಮೇಡಮ್ ನೀವ್ ಕಾಣ್ರಿ ನನ್ ಕಣ್ಣಿಗೆ ಅಂತ. ಆ ಒಂದ್ ಯಶೋಧ ಮಾತೆ ಅಂತಂದ್ರ ಆ ದೇವ್ರಿಗೆ ಹೋಲಿಸ್ಬಿಟ್ಟೆ. ನಾನ್ ನಿಜ ಹೇಳ್ಬೇಕು ಅಂತಂದ್ರ ಅವ್ರು ಕೂಡ ನಂಗೆ ಯಶೋಧ ಮಾತೆ
ಹೇಳ್ಬೇಕು ಅಂತ ಪ್ರಕೃತಿ ಮಾತೆ ಜೊತೆನಲ್ಲಿ ಯಶೋಧ ಮಾತೆ ಹೋಗ್ತಾ ಇದ್ದಾರೆ ಅಂತ ಅನ್ನೋದು ನನಗೆ ಇದಾಯ್ತು, ಅದೊಂದು ಫೀಲ್ ಆಯ್ತು. ಅದೊಂದು ಬಂತು. 3 ದಿನದಲ್ಲಿ ನಡೆದಿರೋ ಅಂತದ್ನ ಹೇಳ್ಬಿಡ್ತೀನಿ ನಾನು. ಅದೇ ಒಂದು ಸ್ವರ್ಗ, ಮೇಲ ಮೇಲ ಲೋಕದಲ್ಲಿ ಒಂದು ಸ್ವರ್ಗ ಇರುತ್ತೆ. ಸ್ವರ್ಗ ಲೋಕದಲ್ಲಿ ನಾನು ಹೋಗಿದ್ದೀನಿ. ಹೋಗ್ತಾ ಹೋಗ್ತಾ ಏನ್ ಮಾಡ್ತಾ ಇದ್ದೀನಿ, ಅಲ್ಲಿ ಒಂದು ರೂಮ್ ಇರುತ್ತೆ. ಆ ರೂಮ್ ಹೇಗಿರುತ್ತೆ ಅಂದ್ರೆ ಮರದಲ್ಲೇ ಮಾಡಿರುತ್ತೆ. ಸ್ವರ್ಗ ಲೋಕದಲ್ಲಿ ಮೇಲೆ ಮರದಲ್ಲೇ ಮಾಡಿರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಆ ಕಿಟಕಿನೇ ನೋಡಕ್ ಚೆನ್ನಾಗಿರುತ್ತೆ. ಆ ರೂಮ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೆಲೆ ಎಲ್ಲ ಬರೀ ಮರದಲ್ಲೇ ಮಾಡಿರ್ತಾರೆ, ಆ ರೀತಿ ಇರುತ್ತೆ ಅಲ್ಲಿ. ಅಲ್ಲಿ ಕೂಡ ಸರ್ ಇರ್ತಾರೆ, ಯಾರು ಅಂತಂದ್ರೆ ಮಲ್ಲಿಕಾರ್ಜುನ್ ಸರ್, ಗೋಕಾಕ್ ಮಲ್ಲಿಕಾರ್ಜುನ ಸರ್. ಅಲ್ಲಿ ಅಲ್ಲಿ ಲೋಕದ ಬಗ್ಗೆ, ಆ ಒಂದು ಲೋಕದ ಬಗ್ಗೆ ತಿಳಿಸ್ತಾ ಇರ್ತಾರ. ಈ ರೀತಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಾ ಇರ್ತಾರ, ಈ ರೀತಿ ಇದೆ, ಈ ರೀತಿ ಇದೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ತುಂಬಾ ಜನಗಳಿಗೆ. ಆ ರೀತಿ ಒಂದು ವಿಷನ್ ಬಂತು, ಅದನ್ನ ಕಾಣ್ತು. 6ನೇದು ಬಂದು ಅರುಣ್ ಸರ್ ಅವರು. ಅರುಣ್ ಸರ್ ಅವರು ಕೂಡ ಆ ಒಂದು ಸ್ವರ್ಗ ಲೋಕದಲ್ಲಿ ಧ್ಯಾನ ಹೇಳ್ಕೊಡ್ತಾ ಇದ್ದಾರೆ. ಅಲ್ಲಿದ್ದಂತ ಒಂದು 8 ಜನ ಮಾಸ್ಟರ್ ಇರ್ತಾರೆ. ಅಂದ್ರೆ 8 ಜನ ಮಾಸ್ಟರ್ ಅಲ್ಲಿ 7 ಜನ ಜೆಂಟ್ಸ್ ಮಾಸ್ಟರ್ಗಳಿರ್ತಾರ. ಅದ್ರಲ್ಲಿ ನಾನೊಬ್ಳೆ ಇರ್ತೀನಿ, ಲೇಡೀಸ್ ಯಾರು ಇಲ್ಲ, ನಾನೊಬ್ಳೆ. ಎಷ್ಟು ಒಟ್ಟು ಸೇರಿ 8 ಜನ ಕೂತಿದೀವಿ. ಅಲ್ಲಿ ಒಂದು ಟೇಬಲ್ ಇರುತ್ತೆ ಪಕ್ಕದಲ್ಲಿ. ಆ ಟೇಬಲ್ ಅಂದ್ರೆ ಚಿಕ್ಕ ರೂಮ್, ಅದು ಸುಂದರವಾದ ರೂಮ್, ಚಿಕ್ಕದಿರುತ್ತೆ ಅದು. ಆ ಟೇಬಲ್ ಹಾಕಿರ್ತಾರೆ, ಒಂದು ಕ್ಯಾಶ್ ಟೇಬಲ್ ಅಂತ ಹೇಳಿ. ಅದನ್ನ ಏನ್ ಹೇಳ್ತಾರೆ ಸರ್, ಈ ಟೇಬಲ್ ಎತ್ತಿ ಆ ಕಡೆಗೆ ಇಟ್ಬಿಟ್ಟು ಅಲ್ಲಿ ಕುತ್ಕೋ ಅಂತ ಹೇಳ್ತಾರೆ. ಆ ಟೇಬಲ್ ಎತ್ತಿ ಆ ಕಡೆಗೆ ಇಡ್ತಾರೆ, ಅವ್ರು ಕೂಡ ಕುಂತ್ಕೋತಾರೆ. ಸುತ್ತ ಕುತ್ಕೊಂಡು ನಾವು ಧ್ಯಾನ ಮಾಡ್ತಾ ಇದೀವಿ. ಈ ರೀತಿ ನನ್ಗ ಬಂತು ನಿಜಾನು. ಸರ್ ಕೂಡ ಕಂಡ್ರು, ಅರುಣ್ ಸರ್ ಕೂಡ ಹಾಗೆ ಆ ಟೇಬಲ್ ನಲ್ಲೇ ಎತ್ತಿಟ್ಟು ಕುಂತ್ಕೊಂಡ್ರು. ಸ್ವಲ್ಪ ಕಡೆ ಮೇಲೆ ಏನಾಯ್ತು, ಆ ಕಡೆ ತುಂಬಾ ಜನ, ಒಂದ್ ಸೈಡ್ ಅಲ್ಲಿ ತುಂಬಾ ಜನ ಕೂತಿದ್ದಾರೆ. ಎಲ್ಲಿ ಕೂತಿದ್ರು ಅಂತ ಗೊತ್ತೇ, ರೂಮ್ ಹತ್ರ ಚಿಕ್ಕದು. ಅಷ್ಟ್ರಲ್ಲಿ ನಾವಿಷ್ಟು ಜನ ಮಾತ್ರ ರೌಂಡ್ಸ್ ಮಾಡಿ ಈ ರೀತಿ ಕುಂತ್ಕೊಂಡು ಧ್ಯಾನ ಮಾಡ್ತಾ ಇದ್ವಿ. ಈ ರೀತಿ ಒಂದು ವಿಷನ್ಗಳು ಬಂತು. ನನಗ ಅನ್ನಿಸ್ತು ತುಂಬಾ ಚೆನ್ನಾಗಿದೆ ಅಲ್ಲ ಇದು, ಯಾಕೆ ಇದನ್ನ ಬಿಡೋದು, ನೋಡೇ ಬಿಡೋಣ. 1 ದಿನ ಕಳೀತು, 2 ದಿನ ಕಳೀತು, ಇನ್ನೇನು ಒಂದ್ ರಾತ್ರಿ ಕಳೀತು, ಒಂದ್ ಹಗ್ಲು ಕಳೀತು. ಇನ್ನೊಂದ್ ರಾತ್ರಿ ಕಳೆದ್ಬಿಟ್ರೆ 3ನೇ ರಾತ್ರಿ ಇರುತ್ತೆ ನನ್ಗೆ ಅಂತೇಳಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ ಮಾಡ್ತಾ 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 ಅನ್ನಿಸ್ತು ನನ್ಗೆ. ಹಂಗೆ ನನ್ಗೆ ಮೌನ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ. ಯಾಕೆ ಅಂತಂದ್ರ ನಾನು ಎಲ್ಲ ಸುಂದರವಾದ ಮ್ಯೂಸಿಕ್ ಗಳು ಕೇಳಿದ್ದು, ಸಂಗೀತ ಕೇಳ್ಕೊಂಡು ಮಾಡ್ದಂತವಳು 3 ವರ್ಷದಿಂದ ನನ್ನ ಧ್ಯಾನ. ಆದ್ರ ನನ್ಗೆ ಮೌನ ಅಂತ ಅನ್ನೋದು ಸ್ವಲ್ಪ ಬೋರ್ ಅನ್ನಿಸ್ತು. ಅಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳೋದು ಓಕೆ, ಮಾಡೋದು ಓಕೆ, ಎಲ್ಲ ಸರಿ ಓಕೆ. ಆದ್ರ ನನಗ್ ಬೋರ್ ಅನ್ನಿಸ್ತು. ಅವಾಗ ಏನಾಯ್ತು, ನನಗೆ ಒಂದು ಸೂಜಿ ಗಾತ್ರ ಪಾಯಿಂಟ್ ಅಲ್ಲಿ ನಾನು ಯೂಟ್ಯೂಬ್ ಹಾಕೊಂಡು ಕುಂತ್ಬಿಟ್ಟೆ. ತುಂಬಾ ಚೆನ್ನಾಗಿತ್ತು ಅಂತಂದ್ರೆ ಹೇಳಕ್ಕಾಗಲ್ಲ. ಆ ಒಂದ್ ರಾತ್ರಿ ಹಂಗ್ ಕಳ್ದೆ ಹೋಗ್ಬಿಡ್ತು. ಅಯ್ಯೋ, ಇನ್ನೂ ಒಂದ್ ರಾತ್ರಿ ಇರ್ಬೇಕಾಗಿತ್ತು ಅನ್ನಿಸ್ತು. ಅದು 3ನೇ ದಿನಕ್ಕೆ ಕಣ್ ಬಿಚ್ಬೇಕಾಗಿತ್ತು. ನಿನ್ನ ನಾನು 7-7:30 ಸೋಮವಾರ 10-10 ಮುಕ್ಕಾಲು 11 ಗಂಟೆ ಕಟ್ಕೊಂಡಿದ್ದೆ. 7-7:30 ಇವತ್ತು ಕಣ್ ಬಿಚ್ಚಿದೆ. ಸಖತ್ತಾಗಿತ್ತು. ಮಾಡ್ಬೋದು, ಪ್ರತಿಯೊಬ್ರು ಕೂಡ ಈ ಒಂದು ಗುಡಕೆಸ ಬನ್ನಿ, ಗುಡಕೆಸ ಮಾಡಿ, ಜೊತೆಗೆ ಎಲ್ಲಾರು ಉಡುಪಿದ ಬನ್ನಿ, ಮಾಡ್ಕೊಳ್ಳಿ ಅಂತೇಳಿ ಯಾರು ಮಿಸ್ ಮಾಡ್ಬೇಡಿ. ಮಾಡ್ಬೋದು, ಪ್ರತಿಯೊಬ್ರು ಕೂಡ ಮಾಡ್ಬೋದು. ಹೆಂಗೆ ಆಕ್ಟಿವ್ ಆಗಿ ಇದ್ದೀನಿ ಅಂತಂದ್ರೆ ಹೇಳಕ್ಕಾಗಲ್ಲ. ನಾನು ಇದ್ರನ್ನು ಕೂಡ ಮಾಡಿಲ್ಲ, ಮಲ್ಗೆ ಇಲ್ಲ, ಮೇಲೆ ಮಲ್ಗೆ ಇಲ್ಲ, ಆ ರೀತಿ ಇರೋದು. ನನ್ನ 3 ದಿನದಲ್ಲಿ ನನಗೆ ಹೇಗೆ ಇದು ಎಲ್ಲರೂ ಕೇಳ್ತಾರೆ, ಹೆಂಗ್ ಮಾಡ್ದೆ ನೀನು, ಊಟ ಹೆಂಗ್ ಮಾಡ್ದ, ಆ ಯಾವ ರೀತಿ ಊಟ ತಕೊಂಡು. ಖಂಡಿತ ನಾನಲ್ಲ, ಸೋಮವಾರ ದಿನ 1-2 ದಿವಸ ತಿಂದಿದ್ದೆ. ಅದು ನಮ್ಮ ಮನೆಯವ್ರೆ ಹಾಕೊಟ್ಟಿದ್ರು. ನೀನ್ ಕಣ್ಣು ಬಟ್ಟೆ ಕಟ್ಟ ಕೂತ್ಕತಿಯಲ್ಲ, ನಾನು ರೆಡಿ ಮಾಡ್ಕೋಬೇಕು, ನಾನು ಕೂತ್ಕೋಬೇಕು ಅಂತ ಅವ್ರು ಮಾಡ್ಕೊಡ್ತಿದ್ರು. ತಿಂದು ನೆಕ್ಸ್ಟ್ ಹೇಳ್ಬಿಟ್ಟೆ ಅವ್ರಿಗೆ ಹೇಗೆ ಕೊಡ್ಬೇಕು. ಈ ತರ ಒಂದ್ ಜ್ಯೂಸ್ ಕೊಡ್ಬೋದು, ಒಂದ್ ಹಣ್ಣು ಕೊಡ್ಬೋದು, ಈ ರೀತಿ ಎಲ್ಲ. ನಾನು ಊಟ ಮಾತ್ರ ತಿನ್ನಲ್ಲ ಅಂತ. ಅದ್ರಲ್ಲಿ ಕುಂತಿದೀನಿ, ಕುಂತ್ಕೊಂಡ್ ಮಾಡ್ತಿದೀನಿ. ನಮ್ಮ ಮನೆ ಟಕ್ಕಂತ ಬಾಗಲ್ ತೆಗಿತಾರೆ. ಯಾಕೆ ಅಂತ ಕೇಳ, ಜ್ಯೂಸ್ ರೆಡಿ ಆಯ್ತು, ಜ್ಯೂಸ್ ರೆಡಿ ಆಯ್ತು ಅಂತ ಕೊಡ್ತಾ ಇದಾರೆ. ಏನ್ ಜ್ಯೂಸ್, ಇಷ್ಟು ಬೇಗ ಜ್ಯೂಸ್? ನನ್ಗೆ 12 ಗಂಟೆ ಆಯ್ತು ಅಂತಂದ್ರೆ ಒಂದ್ ಜ್ಯೂಸ್ ಬರ್ತಾ ಇತ್ತು. ಏನ್ ಆನಂದ ಅಂತಂದ್ರ ಪರಮಾನಂದ, ಎಲ್ಲೂ ಇಲ್ಲ ಆನಂದ ಈ ಬುಡಕೆಸದಲ್ಲಿ ಅಂತ ಆನಂದ ಸಿಕ್ತು. ನನಗೆ ಅನ್ನಿಸ್ತಾಯಿತ್ತು, ಕಣ್ಣು ಬಟ್ಟೆ ಕಟ್ಕೊಂಡ್ರೆ ಇಷ್ಟೆಲ್ಲ ಸೌಲಭ್ಯ ಸಿಗ್ತಾ ಇದೆಯಲ್ಲ, ಕುಂತ ತನಕ ಬರುತ್ತಲ್ಲ ಇದು ಅಂತೇಳಿ. ಅಷ್ಟು ಏನು ಅಂತ ಗೊತ್ತಿಲ್ಲ. ಆ ಪ್ರಭೋದ ಅಚ್ಯುತ್ ಅವರ ಒಂದು ಮಹಿಮೆ ಇರ್ಬೋದು,
ಇಲ್ಲ ಗುಡಕೇಶದ ಮಹಿಮೆ ಇರ್ಬೋದು, ಜೊತೆಗ ಅರುಣ್ ಸರ್ ಒಂದು ಸಂಕಲ್ಪ ಒಂದು ಏನಿದೆ ಅದ್ರ ಮಹಿಮೆ ಇರ್ಬೋದು, ಹಾಗೆ ಪತ್ರಿಜಿಯವರ ಮಹಿಮೆ ಕೂಡ ನಮ್ದಾಗಿರುತ್ತೆ. ಅದೊಂದು ಪವಾಡನೆ ಸೃಷ್ಟಿ ಅಂತ ಅನ್ಕೋಬಹುದು. ತುಂಬಾ ಆನಂದ ಸಿಗ್ತಾ ಇತ್ತು. ಆ 3 ದಿನ ಕಣ್ಣು ಬಟ್ಟೆ ಕಟ್ಕೊಂಡಿರೋದ್ರಲ್ಲಿ ಮನವಣಿಗೆ ಇಷ್ಟ ಸಿಗ್ತಾ ಇದೆ, ಇನ್ನು ಹೊರಗಡೆ ಹೋದ್ರೆ ಅಲ್ಲಿ ಎಷ್ಟು ಚೆನ್ನಾಗಿ ಸಿಗುತ್ತಾ, ಎಲ್ಲಾರು ಕೈ ಹಿಡ್ಕೊ ತಿರ್ಗಾಡ್ಸೋದಿರ್ಬೋದು, ಎಲ್ಲಾರು ಕೊಡೋದಿರ್ಬೋದು, ಅಲ್ಲೂ ಕೂಡ ಹಂಗೆ ಸಿಗುತ್ತ ಅಂತ ಅನಿಸ್ತು. ಸ್ವರ್ಗ ಸ್ವರ್ಗ ಎಲ್ಲೂ ಇಲ್ಲ, ನಮ್ಮ ಮನೇಲೆ ಇತ್ತು, ನಮ್ ರೂಮಲ್ಲೇ ಇತ್ತು. ಆ ರೀತಿ ಕಾಣ್ತು ನನ್ಗೆ. ಜ್ಯೂಸ್ ತಂದು ಕೊಡೋರು ಕೈಯಲ್ಲಿ. ಅದು ಆ ಜ್ಯೂಸ್ ಬಂದ್ಬಿಟ್ಟು ನನ್ಗ ಅಲ್ಲ 12 ಗಂಟೆಗೆ ಹೆಂಗ್ ತಗೊಳಕ್ ನನ್ ಒಳ್ಳೆ ಧ್ಯಾನ ಆಗ್ತಾ ಇದೆ, ಅದ್ ತಕ್ಷಣ ಬಂದು ಬಾಗಿಲು ಕೊಡು, ಒಂದ್ ಜ್ಯೂಸ್ ತಂದು ಕೊಟ್ಬಿಡು. ಕೊಟ್ಟಾಗ ಆ ಜ್ಯೂಸ್ ಹೆಂಗಿತ್ತು ಅಂತಂದ್ರೆ ಅಮೃತ ಅಮೃತ ತರ ಇತ್ತು. ಅಮೃತ ತರ ಮಾಡಿದ್ರು. ನಂಗಂತೂ ಕುಡಿದ್ಬಿಟ್ಟು ನಕ್ಕು ನಕ್ಕು ಮಗ್ತಾ, ನಾನು ಒಬ್ಳೆ ನಗ್ತಾ ಇದೆ. ಇಂತ ಆನಂದ ಎಲ್ಲಿ ಸಿಕ್ಕಿದಪ್ಪ, ಇಂತರ ಜ್ಯೂಸ್ ಕೊಟ್ರಲ್ಲ ನನ್ಗಂತೇಳಿ ಎಷ್ಟೋ ಖುಷಿ ಖುಷಿ ಖುಷಿ, ಅಷ್ಟು ನಗ್ತಾ ಇದ್ದೀನಿ. ಆನಂದ ಪ್ರತಿಯೊಬ್ಬರಿಗೂ ಈ ತರ ಸಿಕ್ಕಿದ್ರೆ ಹೆಂಗಿರುತ್ತೆ. ಕುಂತಿತ್ತವ್ ಬರುತ್ತೆ ಜ್ಯೂಸು, ಕುಂತಿತ್ತವ್ ಕಣ್ಣ್ ಕಟ್ ಮಾಡ್ಕೊಂಡ್ ಬಂದ್ ಕೊಡೋದು. ಅಣ್ಣನ ಹೆಂಗೆ ಅಂತ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಎಷ್ಟು 12 ಗಂಟೆಗೆ ಒಂದ್ ಜ್ಯೂಸ್ ಕೊಡೋರು, ಮತ್ತೆ 2 ಗಂಟೆಗೆ ಒಂದ್ ಲೋಟ ಮಜ್ಜಿಗೆ ಕೊಡೋರು. ಮಜ್ಜಿಗೆಗೆ ಹೆಂಗೆ ಅಂತೀರಿ, ಆ ಇದಾಕಿ ಶುಂಠಿ ಹಾಕಿ ಕೊತ್ತಂಬರಿ ಸೊಪ್ಪು ಕಡಿಮೆ ಸೊಪ್ಪು ಎಲ್ಲ ಕಿವುಚಿ ಹಾಕಿದೆ ಒಳ್ಳೆ ಅಮೃತ ಮಜ್ಜಿಗೆ ಕೊಟ್ಬಿಡೋರು. ಒಂದ್ ಲೋಟ ತಗೊಂಡ್ ನಂಗೆ ಕುಡಿಯಕ್ಕೆ ಆಯ್ತಾ ಇರ್ಲಿಲ್ಲ, ಅವ್ರು ಕೊಡ್ತಾ ಇರ್ತಾರ, ನಂಗೆ ಕುಡಿಯಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಧ್ಯಾನನೇ ನಂಗೆ ಹೊಟ್ಟೆ ತುಂಬ್ತಾ ಇದೆ, ಧ್ಯಾನ ಮಾಡೇನೆ ಹೊಟ್ಟೆ ತುಂಬ್ತಾ ಇದೆ. ಅದೇ ಆಹಾರ ತಗೊಂಡಿದ್ದೆ ನಾನು, ಧ್ಯಾನನೇ ಒಂದ್ ಆಹಾರ ಮಾಡ್ಕೊಂಡಿದ್ದೇನೆ ನಾನು. ಹಾಗೆ ಹೆಂಗೆ ಕುಡಿಯೋದು ಇಷ್ಟು ಬೇಗನೆ ಅಂತಂದ್ರೆ, ಕುಡಿ ನೀನು, ಧ್ಯಾನ ಮಾಡ್ತಿದ್ಯಲ್ಲ ಹೀಟ್ ಆಗ್ಬಿಡ್ತದೆ, ತಗೋ 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 ಅಂತ ಕೊಡೋದು, ತಗೊಬಂದ್ ಕೊಡೋರು. ಅದು ಅಮೃತ ಆಗ್ತಾ ಇತ್ತು ಆ ಮಜ್ಜಿಗೆ, ಅಷ್ಟ ಅಮೃತ ಆಗ್ತಾ ಇತ್ತು. ಆ ರೀತಿ ನನಗೆ ಆತರ ಒಂದು ಕೊಡ್ತಾ ಇದ್ರು ಅವರು. ನೆಕ್ಸ್ಟ್ 4 ಗಂಟೆಗೆ ಇನ್ನೊಂದ್ ಜ್ಯೂಸ್ ಬಂದ್ಬಿಡೋದು ತಕ್ಷಣ, ಇನ್ನೊಂದ್ ಜ್ಯೂಸ್ ಮಾಡ್ಕೊಂಡು ಆರೆಂಜ್ ಜ್ಯೂಸ್ ಕೊಟ್ಬಿಡೋರು. ಮತ್ತೆ ಅದಂತೂ ಅಮೃತ ಅಮೃತ ಅಂದ್ರ ಕೈಲಾಸ. ಈ ಈ ತರ ಸಿಗ್ತಾ ಇದೆಯಲ್ಲ ನನಗೆ. ನಾನು ಹೇಳಿದ್ ಒಂದೇ, ನಾನ್ ಈ ತರ ಕೂತ್ಕೊಂಡು ಅವ್ರು ಹೇಳೋರು, ನಾನ್ ಕೈ ಸನ್ನೆ ಮಾಡೋರು, ಬೇಡಪ್ಪ ಇಷ್ಟು ಬೇಗ ಬೇಡ ಅಂತ. ಅಯ್ಯೋ ಈ ಮೂಗ್ ಭಾಷೆ ನಂಗೆ ಅರ್ಥ ಆಗಲ್ವಲ್ಲ, ಏನ್ ಮಾಡೋದಪ್ಪ, ಈ ಮೂಗ್ ಭಾಷೆ ನಂಗೆ ಅರ್ಥ ಆಯ್ತಾ ಇಲ್ವಲ್ಲ. ಹೆಂಗೆ ಅಂತಂದ್ರ ಟೈಮ್ ಎಷ್ಟು ಅಂತ ಕೇಳಿದ್ರ 2 ಗಂಟೆಗೆ ಕೊಡಿ ಅಂತಂದ್ರ, ನಾನ್ ಅಂತಂದ್ರ 2 ದೋಸೆ ಹಾಕೊಡ್ಲಾ, ಅಯ್ಯೋ ಬರೀ ತಿನ್ನೋದು ಅನ್ನೋದೇ ಕುಡಿಯೋದೇ ಆಯ್ತಲ್ಲ ಅಂತ. 2 ದೋಸೆ ಹಾಕೊಡ್ಲ ಅಂತ, ಅಯ್ಯೋ 2 ಗಂಟೆ ಟೈಮ್ ಎಷ್ಟು ಅಂತ ಕೇಳಿದೆ, 2 ಗಂಟೆ ಕೊಡಿ ಅಂತ ಕೇಳ್ತಾ ಇದ್ದೀನಿ ನಾನು ಅಂತ. ಅದೇ 12 ಗಂಟೆ ಅಂತಾರೆ, 12 ಗಂಟೆ 2 ಗಂಟೆ ತೋರಿಸ್ತೇನೆ, 1 2 ಅಂತ. ಅವ್ರು 12 ಗಂಟೆಗೆ ದೋಸೆ ಹಾಕೊಡ್ಲಾ, ಮತ್ತೆ ದೋಸೆನೇ ಹಾಕೋ, ಊಟ ಕೊಡ್ಲಾ 2 ಗಂಟೆಗ ಅಂತಾರ. ಅಲ್ಲ ಟೈಮು ಎಷ್ಟು ಅಂತ ಕೇಳೋದು. ಆ ರೀತಿ ನನ್ ನಕ್ಕು ನಕ್ಕು ಸಾಕಾಗದ್ ನಂಗೆ. ಈ ಮೂಗ್ ಭಾಷೆ ನಂಗೆ ಅರ್ಥನೇ ಆಗೋದಿಲ್ಲ. ಏನ್ ಕಣ್ಣು ಬೆಟ್ಟ ಕಟ್ಕೊಂಡ್ ಇದೊಂದ್ ಧ್ಯಾನನ ಅಂತ ಪಕ್ಕದ ಮನೆ ಹುಡ್ಗಿ ಕರ್ದೆ ನಾನು. ಕರೀರಿ ಅಂತಂದ್ರೆ ಏ, ನಮ್ಮನೆಯವ್ರು ಪಕ್ಕದ ಮನೆ ಹುಡ್ಗಿ ಕರೀರಿ ಅಂತ ಕೈ ಸನ್ನೆ ಮಾಡ್ದೆ. ಪಕ್ಕದ ಮನೆ ಹುಡ್ಗಿ ಕರ್ಕೊಂಡ್ ಬಂದ್ರು, ಇದೇನು ಕೇಳಪ್ಪ ಹೇಳ್ತಾವಳೆ ಅಂತ. ಸರಿ ಅಂತೇಳಿ ಅದು ಫೋಟೋ ತೆಗಿ ಅಂತ ಕೇಳ್ತಾ ಇದ್ದೀನಿ ನಾನು. ಫೋಟೋ ತೆಗೆದ್ಬಿಟ್ಟು ಅದನ್ನೇನ್ ಮಾಡ್ತು, ಈ ತರ ಯಾರಿಗ್ ಕಳ್ಸ್ಬೇಕು ಅಂತ ಕೇಳ್ತು. ಹೆಸರು ಬರ್ದ್ ಕೊಟ್ಟೆ, ಈ ತರ ಅರುಣ್ ಸರ್ ಕಳ್ಸ್ಬಿಡು ಅಂತ. ಆ ಹುಡುಗಿ ಪಕ್ಕದ ಮನೆ ಹುಡುಗಿ ಫೋಟೋ ತೆಗೆದು ಅರುಣ್ ಸರ್ ಕಳ್ಸ್ತು ಅಂದು. ಸರಿ ಅಂತೇಳಿ ಆ ಹುಡುಗಿ ಅನ್ನತ್ತೆ, ಇನ್ನೇನೇನ್ ಮಾಡ್ತಾರ ಇವ್ರು ಆಂಟಿ ಅವರು, ಏನೇನೋ ಕಂಡು ಹಿಡ್ಕೊಂಡ್ ಮಾಡ್ತಿರ, ಕಣ್ಣು ಬೆಟ್ಟ ಕಟ್ಕೊಂಡ್ ಮಾಡ್ತಾರಂತೆ, ಅದೇನ ಅಂತೆ ಇದೇನ ಅಂತೆ ಅನ್ಕೊಂಡ್ ಹೋಯ್ತಾ ಇದೆ ಆ ಹುಡುಗಿ. ಇದೊಂದೇ ಅಲ್ಲ, ತುಂಬಾ ಇದಾವೆ, ಇನ್ನೂ ಇದೆ, ತರಾವರಿ ಇದೆ ಅಂತ ನಮ್ಮನೆಯವ್ರು ಹೇಳ್ತಾ ಇದಾರ. ಆ ಹುಡುಗಿ ಇಬ್ರು ಮಾತಾಡ್ಕೊತಾ ಇದಾರೆ, ತರಾವರಿ ಧ್ಯಾನ ಮಾಡ್ತಾಳೆ ಇವಳು ಕುಂತ್ಕೊಂಡು ದಿನಾಗ್ಲು ಅಂತ ಹೇಳ್ತಾ ಇದ್ದಾರೆ. ಅವ್ರವ್ರೇ ಮಾತಾಡ್ಕೊತಾರೆ ಅವ್ರಿಬ್ರು. ಅಯ್ಯೋ ಇನ್ನೇನ್ ಮಾಡ್ತಾರ, ಮಾಡ್ಲಿ ಬಿಡು ಅಂತ ಮಾತಾಡ್ಕೊತಿದ್ದಾರೆ. ಸರಿ ಅಂತೇಳಿ ಅವ್ರು ಹೊರಗಡೆ ಹೋಗ್ತಾರೆ ನಮ್ಮ ಮನೆಯವರು. ಮತ್ತೆ 4 ಗಂಟೆ ಓಡ್ ಬರ್ತಾರೆ ಅಲ್ಲಿಂದ. ಬರ್ತಾರೆ 4 ಗಂಟೆಗೆ ಮೆಂತೆ ಜ್ಯೂಸ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಬಂದಿರ್ತಾರೆ ಯಾರಿಗೂ ಫ್ರೆಂಡ್ಗಳಿಗೆ. ಅಲ್ಲಿಂದ ಬಂದು ಇನ್ನೊಂದ್ ಜ್ಯೂಸ್ ಬಂದ್ಬಿಡುತ್ತೆ, ಟಕ್ ಅಂತ ಬಾಗಿಲ್ ಕೊಡ್ತಾರೆ. 4 ಗಂಟೆಗೆ ಬಾಗಿಲ್ ತೆಗಿತೀವಿ. ಬಾಗಿಲು ಒಂದ್ ಸ್ವಲ್ಪ ಬಾಗ್ಲತ್ತಲ್ಲೇ ಕೂತಿರ್ತೀನಿ, ಒಂದ್ಸರಿ ಕೆಳಗ್ ಕುತ್ಕೊಳ್ಳೋದು, ಒಂದ್ಸರಿ ಚೇರ್ ಮೇಲೆ ಕುತ್ಕೊಳ್ಳೋದು, ಈ ರೀತಿ ನಾನ್ ಮಾಡ್ತಂತ ಒಂದ್ ಟೈಮ್ ನ ಕಳೀತಾ ಇದೆ. ಹಾಗಾಗಿ ಅಲ್ಲಿ ಒಂದು ಜ್ಯೂಸ್ ಬಂತು. ಅಯ್ಯೋ ಇಷ್ಟೊತ್ತಿಗೆ ಬಂತಲ್ಲಪ್ಪ ಜ್ಯೂಸು, ನನ್ಗೆ ಇನ್ನ ಬೇಕಾಗಿರ್ನಿಲ್ಲ, ನಂಗೆ ಧ್ಯಾನ ಬೇಕಾಗಿತ್ತು, ಜ್ಯೂಸ್ ಬಂದ್ಬಿಡ್ತಲ್ಲ ಅಂತ ಹೇಳೋದು. ನೋಡು ಮತ್ತೆ ನಿನ್ಕೋ ಬಾ, ನಿನ್ ತಂದ್ ಕೊಟ್ಟಿದ್ದೀನಿ ಮುಂದಕ್ಕ,
ಕುಡಿ ಅಂತ ಕೊಟ್ರೆ ನಿನ್ ಕೊಬ್ ನೋಡು ಅಂತ ಹೇಳ್ತಾರ. ಅಯ್ಯೋ ನೀ ಇಷ್ಟ್ ಬೇಗ ತಂದ್ಕೊಟ್, ನನ್ ಧ್ಯಾನ ಬೇಕು, ನಂಗ ಕುಡಿಯೋದ್ ಬೇಕಾಗಿಲ್ಲ, ನಂಗ್ ಧ್ಯಾನ ಬೇಕು ಅಂತ ಕೇಳ್ತಾ ಇದ್ದೀನಿ. ಕುಡ್ಕೊ 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 ಅಂತ ತಂದ್ ಕೊಡ್ತಾರೆ. ಅವಾಗ ಕುಡಿದ್ರೆ ಏನ್ ಅಮೃತ, ಆಹಾಹಾ ಅಂತ ಅಮೃತ. ಏನಪ್ಪಾ ಆನಂದ ಇದು. ಮತ್ತೊಂದ್ಸರಿ ಆನಂದ ಕರಿತಿದ್ದೀನಿ. ಆನಂದ ಪರಮಾನಂದ ಅಂತ ಒಳಗೆ ನಾನು ಹಾಡು ಹೇಳ್ಕೊತಾ ಎಂಜಾಯ್ ಮಾಡ್ತಾ ಇದ್ದೀನಿ, ನಗ್ತಾ ಇದ್ದೀನಿ, ಖುಷಿ ಪಡ್ತಾ ಇದ್ದೀನಿ. ಆಗ ಅವಾಗ ಒಂದಾಯ್ತು. ಮತ್ತೆ ಸಂಜೆ 7 ಗಂಟೆಗಂತ ತೋರಿಸ್ತಾ ಇದ್ದೀನಿ. 7 ಗಂಟೆಗೆ 1, 2, 3, 4, 5, 7 ಗಂಟೆಗೆ ಒಂದು ಆಪಲ್ ಅಂತ ಹೇಳ್ತಿದ್ದೀನಿ. ಅವ್ರು ಹೇಳ್ತಾರೆ 7 ಗಂಟೆಗೆ ನಿನ್ಗೆ ದೋಸೆ ಹಾಕೊಡ್ಲಿ ಅಂತ. ಮತ್ತೆ ದೋಸೆ ಕರೀತಾರೆ. ಬರೀ ತಿನ್ನೋದೇ ಕೇಳ್ತಾ ಇರ್ತಾರ ಅವ್ರು. ಯಾಕೆ ಅಂತಂದ್ರೆ ಅವರು ಹೀರೆಕಾಯಿ ಚಾಪ್ಸ್ ಮಾಡಿದ್ರು. ಹೀರೆಕಾಯಿ ಚಾಪ್ಸ್ ಮಾಡಿದ್ರು, ಸಂಪಣ ಇಟ್ಟಿದ್ರು ಫ್ರಿಡ್ಜ್ ಅಲ್ಲಿ. ಎತ್ತ ಹಾಕೊಡ್ತೀನಿ ಅಂತ ಕೇಳ್ತಾರ. ನಿಮ್ಗೋಸ್ಕರ ಹೀರೆಕಾಯಿ ಚಾಪ್ಸ್ ಮಾಡಿದ್ದೀನಿ, ಹಾಕೊಡ್ಲ ಅಂತ ಕೇಳ್ತಾರ. ಊಟ ಮಾತ್ರ ದಯವಿಟ್ಟು ಬೇಡಪ್ಪ, ಊಟ ಬೇಡ ನನ್ಗ, ಬೇಕಾದ್ರೆ ಒಂದ್ ಹಣ್ಣು ಕೊಟ್ಬಿಡ್ರಿ, ನನ್ಗೆ ಊಟ ಮಾತ್ರ ಬೇಡ ಅಂತ ಹೇಳ್ತಾ ಇದ್ದೀನಿ. ಊಟನೂ ಮಾಡಿದೇನೆ, ಅದ್ ಎಂತದ ಧ್ಯಾನ ನೀನು ಬಟ್ಟ ಕಟ್ಕ ಮಾಡ್ತಾ ಇರೋದು. ಊಟನೂ ಮಾಡಾಗಿಲ್ವಂತ, ಏನ್ ತಿನ್ನಾಗಿಲ್ವಂತ, ಕುಡಿಯಾಗಿಲ್ವಂತ, ಧ್ಯಾನ ಮಾಡ್ಬೇಕಂತ. ಇದ್ ಯಾವ್ದಪ್ಪ ಧ್ಯಾನ? ಈ ತರ ಒಂದ್ ಧ್ಯಾನ ಇದ್ದದ ಅಂತೇಳಿ ಅವರು ಓಕೆ ಅಂತೇಳಿ ಅವ್ರ ಏನ್ ಮಾಡಿದ್ರು, ಒಂದ್ ಆಪರ್ನ ಕಟ್ ಮಾಡಿ ಸಣ್ಣದಾಗ ಉತ್ತರಿಸಿ ಅದಕ್ಕೆ ಚುತ್ಕೊಂಡ್ ತಿನ್ನ ಅಂತ ಸ್ಪೂನ್ ತಗೊಂಡು ಕೊಟ್ಟೆ. ಹಾಕ ಬಂದ್ ಕೊಡ್ತಾರ. ಧ್ಯಾನಕ್ಕೆ ಕುಂತ್ ಬಿಟ್ಟಿದೀನಿ, ತಗೋ 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 ಅಂತ ತಗೊಂಡ್ ಕೊಡ್ತಾ ಇದಾರೆ. ಅಯ್ಯೋ ಇಷ್ಟೊತ್ತಿಗೆ ಬೇಡ ಅಂತ ನೀ ತಿನ್ಕೋ 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 ಅಂತ ಬರೀ ತಿನ್ನದೇ ತಿನ್ನದೇ ಅಂತ ಹೇಳ್ತಾ ಇರ್ತಾರ. ಇಲ್ಲ ಊಟ ಮಾಡು ಅಂತಾರ, ಊಟನೂ ಮಾಡಲ್ಲ. ಪರೋಟ ಮಾಡಿದ್ದೀನಿ ತಿನ್ನು ಅಂತ ಹೇಳ್ತಾರ. ಪರೋಟ ಹಾಕೊಟ್ಟಿದ್ರೆ ತಟ್ಟೆಗ ಖಂಡಿತ ಬೇಡಪ್ಪ, ದಯವಿಟ್ಟು ತಗೊಂಡು ನನ್ಗ್ ಮಾತ್ರ ಬೇಡ, ಪರೋಟನೂ ಬೇಡ, ದೋಸೆನೂ ಬೇಡ, ಊಟನೇ ಬೇಡ ಅಂತ. ಒಂದೇ ಒಂಚೂರು ತಿನ್ನು ಅಂತ ಕೇಳ್ತಾ, ನಿಂಗೋಸ್ಕರ ಹೀರೆಕಾಯಿ ಚಾಪ್ಸ್ ಮಾಡಿದ್ದೆ ನಾನು ಅಂತ. ಬೆಳ್ಳುಳ್ಳಿ ರಹಿತ ಮಾಡ್ತೀವಿ ನಾವು, ಬೆಳ್ಳುಳ್ಳಿ ಹಾಕಲ್ಲ ಅದಕ್ಕೂನು ಮಾಡ್ತೀವಿ. ಹೀರೆಕಾಯಿ ಚಪ್ಸು, ಬೆಂಡೆಕಾಯಿ ಚಪ್ಸು, ಬಳಕಾಯಿ ಚಪ್ಸ್ ಎಲ್ಲ ಮಾಡ್ತೀವಿ. ಯಾಕಂತಾರ ನಾವು ನಾನ್ ವೆಜ್ ಬಿಟ್ಟಿದೀವಿ, ಇದನ್ನ ಈ ತರ ಮಾಡ್ಕೊತೀವಿ ನಾವು ಬೇಕಾದಾಗ. ಅದೇ ಮಾಡ್ಬಿಟ್ಟು ಪರೋಟನ ಒಂದ್ ಸ್ವಲ್ಪ ಒಂದಿಷ್ಟು ಇಷ್ಟ ಆಗಲ್ತಿ ಆ ತೆಗ್ದು ಹಾಕಿದ್ ಬಾಯಿಗೆ ಹಾಕಿದ್ರು. ಹ ಆಯ್ತು ಬಲವಂತ ಮಾಡ್ತಾ ಇದಾರಲ್ಲ ಅಂತ ಒಂದ್ ತುತ್ತು ಹಾಕಿಸ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಅಂತಾರ. ದಯವಿಟ್ಟು ಈ ಜಾಗನೇ ಬೇಡ ನಂಗ ಅಂತೇಳಿ ಈ ಕಡೆ ಬಂದ್ಬಿಟ್ ನಾನು, ಎದ್ ಬಂದ್ಬಿಟ್ಟೆ ಈ ಕಡೆ. ಆಗ ಇನ್ನೂ ಕೊಡ್ತಾನೆ ಇರ್ತಾರ, ಕುಂತ್ಕಂದ್ರ ಮಾತಾಡ್ತಾ ಇರ್ತಾರ, ಕೊಡ್ತಾನೆ ಇರ್ತಾರ, ತಿನ್ನು 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 ಅಂತ. ಎಲ್ಲೇ ತಿನ್ನೋದು ಅಂತೇಳಿ ಈ ಕಡೆ ಬಂದ್ಬಿಟ್ಟು, ಏನಿದು ಈ ಧ್ಯಾನ, ಇಷ್ಟೆಲ್ಲ ಬಿಟ್ಟು ಧ್ಯಾನ ಮಾಡ್ಬೇಕಾ, ಇದು ಎಂತ ಧ್ಯಾನನ ಇದು ಅಂತ ಹೇಳ್ತಾರ. ಅದ್ ಗೊತ್ತು, ನಾಳೆ ಮಾತಾಡ್ತೀನಿ ಅಂತೇಳಿ. ಇನ್ನೊಂದ್ ದಿನ ಆಯ್ತು, ಇನ್ನೊಂದ್ ದಿನದಲ್ಲಿ ಮಜ್ಜಿಗೆ ಕೊಡ್ತಾರೆ ಕೈಗೆ. ನಾನ್ ಇಷ್ಟು ಕುಡಿಯಲ್ಲ, 1/4 ಲೀಟರ್ ಮಜ್ಜಿಗೆ ತಂದ್ಬಿಟ್ಟಿದ್ದಾರೆ ಆಯ್ತಾ. ಕುಡಿ ಅಂತ ಕೊಟ್ಟಿದ್ದಾರೆ 2 ಗಂಟೆಲಿ. 12 ಗಂಟೆಗೆ ಜ್ಯೂಸ್ ಕೊಟ್ಟಿರ್ತಾರ. ಇನ್ನು 2 ಗಂಟೆಗೆ ಎಲ್ಲಿ ಹೋಗುತ್ತೆ ಅದು ಅಷ್ಟ್ ಬೇಗನೆ. ನಾನು ಅಲ್ಲೇ ಕುಂತ ಕೂತಿದ್ದೀನಿ, ಧ್ಯಾನ ಮಾಡ್ತೀನಿ, ಎಲ್ಲಿ ಹೋಗುತ್ತೆ ಅದು ಅಷ್ಟ್ ಬೇಗನೆ. ಅಷ್ಟ್ ಬೇಗ ತಂದು ಕೊಟ್ಟಿದ್ದಾರೆ ಕುಡಿ ಅಂತ. ಎಲ್ಲ ಹಾಕಿ ತಂದ್ಬಿಟ್ಟು ನನ್ಗೆ ಇಷ್ಟು ಬೇಡ, ನಾನು ಇಷ್ಟು ಕುಡಿಯಲ್ಲ ಅಂತ ಹೇಳ್ತಾ ಇದ್ದೀನಿ. ಕುಡಿ ಕುಡಿ ಗಳಗಳ ಬಿಟ್ಕೋ, ನೀನು ಚೆನ್ನಾಗಿರುತ್ತ ಬಿಟ್ಕೋ, ಈಟಾಗಿರುತ್ತ, ಕೂತಿ ಕೂತಿ ಧ್ಯಾನ ಮಾಡಿ ಈಟಾಗಿರುತ್ತ, ಕುಡಿ ಅಂತ ಕೇಳ್ತಾರ. ನೋಡಿ ಅವ್ರಿಗೆ ಈಟ್ ಆಗುತ್ತೆ ಅಂತ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಗೊತ್ತಿಲ್ಲ, ಚೇರ್ ಮೇಲೆ ಕೂತಿರ್ತಿದ್ಯಾ, ಈ ತರ ಬೆಡ್ಶೀಟ್ ಹಾಕೊಂಡ್ ಕೂತಿರ್ತೀಯ, ಈಟಾಗಿ ಬಿಡುತ್ತೆ, ಕುಡಿ ಅಂತ ಕೊಡ್ತಾ ಇದಾರೆ. ಅಯ್ಯೋ ಶಿವನೇ, ಈ ರೀತಿ ಒಂದು ಬದಲಾವಣೆನ ಮಾಡಿದಾರೆ ಪತ್ರಿಜಿಯವರು. ಆಗ ಒಂದ್ ಕಾಲ ಇತ್ತು, ಏನು ಅಷ್ಟಾಗಿ ಕೇರ್ ತಕತಾ ಇರ್ಲಿಲ್ಲ. ಈಗ ಇದೆಯಲ್ಲ ಆನಂದ, ಸುಂದರವಾದ ಆನಂದ. ಈ ಗುಡಕೆಸೆ ಬಂದಾಗಂತೂ ಇದ್ದದ್ದು ಆನಂದ ಸಿಕ್ತು. ಗುಡಕೆಸ ಅಂತೂ ಮನೆಯವ್ರ ಚೇಂಜಸ್ ಮಾಡಾಕ್ಬಿಟ್ಟು ಆ ರೀತಿ ಇದ್ದು, ಆ ರೀತಿ ನೋಡ್ಕೊತಿರ್ನಿಲ್ಲ ಆ ಒಂದ್ ಕಾಲದಲ್ಲಿ. ಇವತ್ತು ಇದೆ. ಇವತ್ತು 1.5 ವರ್ಷದಲ್ಲಿ ಅವಾಗಿಂದ ಹಿಡ್ದು ಈಗ 1.5 ವರ್ಷದಲ್ಲಿ ಸಿಗುವಂತ ಆನಂದ, ನಾನು ಅಂತ ಆನಂದ ಪಟ್ಟೇ ಇಲ್ಲ, ಯಾವ ಕಾಲದಲ್ಲೂ ಇಲ್ಲ ನನ್ಗೆ. ಈಗ ಸಿಕ್ಕಿದೆ ಈ ಆನಂದ. ಎಲ್ಲರೂ ಅಷ್ಟೇನೆ. ಧ್ಯಾನ ಅಂತನದು ಅಂತಂದ್ರೆ ಪತ್ರಿಜಿಯವರು ಕೊಟ್ಟಿರೋದು, ಪ್ರಬೋಧ ಅಚ್ಯುತ್ ಅವರು ಬುಡಕೇಶ ಕೊಟ್ಟಿರೋ ಅಂತ ಧ್ಯಾನ ಇನ್ನೊಂದಿಲ್ಲ. ಅದ್ರ ಮಹಿಮೆ, ಆ ಧ್ಯಾನಕ್ಕೆ ಬಂದಿರೋರ್ಗ್ ಮಾತ್ರ ಗೊತ್ತಿರುತ್ತ. ಅದ್ರ ರುಚಿ ಅನುಭವಿಸ್ತಿರಲ್ಲ, ಅದಕ್ ಮಾತ್ರ ಗೊತ್ತಿರುತ್ತೆ. ಈ ಅನುಭವ ತಿಳಿಬೇಕು ಅಂತಂದ್ರ ಸಾಕಷ್ಟು ಧ್ಯಾನ ಸಾಧನೆ ಹೋಗ್ಬೇಕು. ಸಾಧನೆ ಮೇನು. ಈ ತರ ನನ್ಗೆ ಮಜ್ಜಿಗೆ ಕೊಟ್ಟಿದ್ದಾರೆ, ಬೇಡ ಅಂತ ಇದ್ದೀನಿ, ಕುಡಿ ಅಂತಿದ್ರೆ ಇಲ್ಲ ಇಲ್ಲ ಬೇಡ ನನ್ಗೆ ಅಂತೇಳಿ ಸ್ವಲ್ಪ ಇಟ್ಟೆ. ಇಲ್ಲ ಆಗಲ್ಲ, ನಂಗೆ ಹೊಟ್ಟೆ ತುಂಬಕತ್ತು ಅಂತ ಸ್ವಲ್ಪ ಕುಡಿದ್ಬಿಟ್ಟು ಸ್ವಲ್ಪ ಇಟ್ಟೆ. ನೋಡಮಂತ ನಿನ್ ಕೊಬ್ಬ, ನಿನ್ ಮುಂದಕ್ಕೆ ಅಷ್ಟು ರುಚಿಯಾಗಿ ಮಾಡಿ ತಂದ್ಕೊಟ್ಟಿದ್ದೀನಿ,
ಕುಡಿದೆ ಬೇಡ ಅಂತ ಇಟ್ಬಿಟ್ಟು ಹೋಯ್ತಾ ಇದೆಯಲ್ಲ ಅಂತ ಕೇಳ್ತಾ ಕೂತಿದ್ದೆ. ಇಲ್ಲ, ಈ ಕೊಬ್ಬು ನಾಳಕ್ ತೋರಿಸ್ತೀನಿ ಮಾಡಿ ತೋರಿಸ್ತೀನಿ ಅಂತೇಳಿ ಹಂಗೆ ಇಟ್ಕೊಂಡಿದ್ದೆ. ಇವತ್ತು ಕಣ್ಣಿಗೆ ಬಟ್ಟ ಬಿಚ್ಚಿದೆ. ಮಾಡ್ತೀನಿ ಅಂತ ಕೊಬ್ಬ ಇಲ್ಲ, ಕುಡಿಯಲ್ಲ ಅಂತ ಕೊಬ್ಬ. ನನ್ಗ್ ಹೊಟ್ಟೆಗೆ ಆಗತ್ತಾನೆ ಕುಡಿಬೇಕು. ಕೊಬ್ಬು ಕರಿತಿದ್ದೆಲ್ಲಪ್ಪ, ಮಾತಾಡಲ್ಲ ಅಂತ ಮೌನಾಗಿದ್ದೀನಿ ಅಂತ ಏನ್ ಬೇಕಾದ್ರೂ ಮಾತಾಡ್ಬಿಡ್ತಿದ್ದೆ ಅಲ್ವಾ ಅಂತೇಳಿ ಹಂಗಂತ ನಗ್ತಾ ಇದ್ರು ಅವ್ರು. ಮತ್ತೆ ತಂದ್ ಕೊಟ್ರು, ಬೇಡ ಅಂತಿದೆ ಮುಂದಕ್ಕ ಹೀಟ್ ಆಗಿರುತ್ತ ಕುಡಿ ಅಂತ ಕೊಟ್ರ, ಬೇಡ ಅಂತ ಮಾಡ್ಬಿಟ್ಟು ಹೋಯ್ತಿದೆ ಅಂತ. ನನ್ಗೆ ಹೊಟ್ಟೆ ಹಸು ಆಗ್ತಿರ್ನಿಲ್ಲ, ಸ್ವಲ್ಪ ಹಸು. ಇಷ್ಟೇ, ನಾನು ಆಹಾರ ಏನು ತಿಂದಿಲ್ಲ, ಇದಿಷ್ಟೇನೆ. ಹಣ್ಣಾಯ್ತು, ಜ್ಯೂಸ್ ಆಯ್ತು, ಅಷ್ಟೇ. 2-3 ದಿನ ಮುಗೀತು. ಇನ್ನು ಊಟದಲ್ಲಿ ಮಾತ್ರ ಅನ್ನ ಅಂತೂ ತಿಂದಿಲ್ಲ, ಊಟ ಅಂತೂ ಮಾಡಿಲ್ಲ. ಈ ತರ ಮಾಡ್ಕೊಂಡು 3 ದಿನ ತುಂಬಿಸಿದೀನಿ. ಇಂಥ ಆನಂದನ ನಾವು ಇವತ್ತು ಕಾಣ್ತಾ ಇದೀವಿ. ಗುಡಕೇಶದಲ್ಲಂತೂ ಸಾಕಷ್ಟು ನಗ್ಬೇಕು ಅಂದ್ರೆ ನಗುವಂತ ಒಂದು ಹೇಳೋನು ಅಲ್ಲಿ ಮಲ್ಗಿದಾರ, ನಗಕ್ ಆಗೋದಿಲ್ಲ ಹೊರಗೆ. ಹಾಗಾಗಿ ನಾನು ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಪ್ರತಿಯೊಬ್ರುನು ಈ ಬುಡಕೇಸನ ಬಿಡದೇನೆ ಮಾಡಿ, ಖಂಡಿತ ಉಡುಪಿ ಬನ್ನಿ, ಎಲ್ಲಾರು ಧ್ಯಾನ ಮಾಡಿ. ಸಾಧ್ಯ ಆಗಲ್ಲ ಅಂತ ಅನ್ನೋದು ಮಾತ್ರ ಆ ಮಾತೇ ಇಲ್ಲ. ಎಲ್ಲದೂ ಸಾಧ್ಯ, ಸಾಧ್ಯ ಇಲ್ಲ ಅನ್ನಂಗಿಲ್ಲ, ಎಲ್ಲವೂ ಸಾಧ್ಯನೇ. ಪ್ರತಿಯೊಬ್ರುನು ಅಳವಡಿಸ್ಕೊಂಡ್ರೆ ಪ್ರತಿಯೊಬ್ಬರ ಮನೆಯವರು ಕೂಡ ಚೇಂಜಸ್ ಆಗಿ ಆಗ್ತಾರ. ಹೇಗೆ ಹೇಗೋ ಇದ್ದ ಮನುಷ್ಯರು ಇವತ್ತು ನನಗೆ ಈ ರೀತಿ ಕೊಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಒಂದು ನಮ್ಗೆ ಸಾಧನೆಯಿಂದ, ಧ್ಯಾನದಿಂದ ಮತ್ತೆ ಬುಡಕ್ಕೆ ಅಳವಡಿಸ್ಕೊಂಡು ಸಾಕಷ್ಟು ನನ್ನ ಜೀವನದಲ್ಲಿ ಬದಲಾವಣೆನ ಇನ್ನ ಕಾಣ್ತಾ ಇದ್ದೀನಿ. ತುಂಬಾನೇ ನನ್ ಬದಲಾವಣೆ ಕಾಣ್ತಾ ಇದ್ದೀನಿ ಅಂತ ಖುಷಿ ಕೊಟ್ಟೈತೆ. ಎಷ್ಟು ಖುಷಿ ಅಂತಂದ್ರ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಇದೆ ಇವತ್ತು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ನೀವು ಬೇಕಾದ್ರೆ ಕೇಳ್ಬೋದು, ಏನ್ ಬೇಕಾದ್ರೆ ಕೇಳ್ಬೋದು, ಹೇಳ್ಕೊಡ್ತೀನಿ. ಹಾಗಿದ್ದಾಗ ನನ್ನ ಒಂದು ಇಷ್ಟನ ಇವತ್ತು 3 ದಿನದಲ್ಲಿ ಬಂದಿರೋಂತ ವಿಷನ್, ನಡೆದಿರೋಂಥದ್ದು ಖುಷಿನ ನಾನು ಹಂಚ್ಕೊಂಡಿದ್ದೀನಿ. ಆನಂದ ಆನಂದ ಆನಂದ, ಆನಂದವೋ ಬ್ರಹ್ಮ, ಆನಂದೋ ಪರಮಾನಂದ. ಓಕೆ, ಸುಖಿನೋ ಭವತ್ತು ಅಂತ ಹೇಳ್ತಾರಲ್ಲ, ಹಾಗೆ ಪರಮಾನಂದನ ನಾನು ಇವತ್ತು 3 ದಿನದಲ್ಲಿ ನೋಡ್ಕೊಂಡಿದ್ದೀನಿ. ಪ್ರತಿಯೊಬ್ರನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ, ಜೈ ಹೋ ಪತ್ರಿಜಿ, ಜೈ ಹೋ ಬುಡಕೇಶ ಅಂತ ಹೇಳಕ್ ಇಷ್ಟಪಡ್ತೀನಿ. ಅರುಣ್ ಸರ್, ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ನನ್ನ ಒಂದು ಶ್ರೀಕೃಷ್ಣ ಪರಮಾತ್ಮ ಅಂತ ನನ್ನನ್ನ ಅಳವಡಿಸ್ಕೊಬಿಟ್ಟಿದ್ದೀನಿ. ಯಶೋಧ ಮಾತೆ ಕೂಡ, ಅವ್ರಿಗೂ ಕೂಡ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಪ್ರತಿ ಒಂದು ಎಲ್ಲದಕ್ಕೂ ಅವ್ರು ನಮ್ಗೆ ಹೇಳ್ಕೊಡ್ತಾ ಇರ್ತಾರೆ, ಹೀಗೆ ಇರ್ಬೇಕು, ಹೀಗೆ ಇರ್ಬೇಕು, ಹೀಗೆ ಮಾಡ್ಬೇಕು ಅಂತ ನನ್ಗೆ ಹೇಳ್ಕೊಡ್ತಾ ಇರ್ತಾರ. ಅವ್ರು ಕೂಡ ನನ್ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಪ್ರತಿಯೊಬ್ರುನು ಬುಡಕೇಸ ಬಿಡ್ಬೇಡಿ, ಧ್ಯಾನ ಬಿಡ್ಬೇಡಿ, ಧ್ಯಾನ ಅಳವಡಿಸ್ಕೊಳ್ಳಿ, ಧ್ಯಾನದ ರುಚಿನ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ. ಥ್ಯಾಂಕ್ ಯು ಸರ್. ವೆರಿ ಗುಡ್ ಮೇಡಮ್, ವೆರಿ ಗುಡ್, ವೆರಿ ಗುಡ್, ಸೂಪರ್. ನೋಡಿ, ಲೈವ್ ಎಕ್ಸ್ಪೆರಿಮೆಂಟ್ ಮಾಡೇ ಬಿಟ್ಟಿದ್ದಾರೆ ಅವರು, ಇಂಡಿವಿಜುವಲ್ ಆಗಿ. ಹಂಗಾಗಿ ಯಾರು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಬನ್ನಿ, ಎಲ್ಲರಿಗೂ ಸಾಧ್ಯ ಇದೆ. ನೀವು ಮೊದಲೇ ಡಿಸೈಡ್ ಮಾಡೋದಲ್ಲ, ಬಂದು ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ಆಮೇಲೆ ಇನ್ನೊಂದು ಏನಾಗ್ತದೆ, ಇಲ್ಲಿ ರಾತ್ರಿ ಎಲ್ಲ ಹೇಗಿದ್ರು ಮಾಡಿರ್ತೀರಲ್ಲ, ಸೊ ಅದೇ ತರ ಅಲ್ಲೂ ರಾತ್ರಿ ಎಲ್ಲ ಇರ್ತದೆ. ಹಾಗೆ ಡೇ ಟೈಮಲ್ಲೂ ಕಂಟಿನ್ಯೂ ಆಗ್ತದೆ ಅಷ್ಟೇ. ಅದಕ್ಕಿಂತ ಮತ್ತೆ ಇನ್ನು ಹೆಚ್ಚಿಂದ ಏನೂ ಇರಲ್ಲ. ಆಮೇಲೆ ಜಾಸ್ತಿ ಟೈಮ್ ಕೆಲವರು ಯೋಗ ನಿದ್ರೆಯಲ್ಲಿ ಹೋಗಿರ್ತಾರೆ, ಹಂಗಾಗಿ ಅದು ಕೂಡ ಗೊತ್ತಾಗಲ್ಲ. ದೊಡ್ಡ ಬದಲಾವಣೆ ಅಂದ್ರೆ ಆಧ್ಯಾತ್ಮಿಕವಾಗಿ ನಮ್ಮಲ್ಲಿ ದೊಡ್ಡ ಚೇಂಜಸ್ ಆಗಬೇಕು. ಏನೋ ಒಂದು ದೊಡ್ಡ ಬ್ಲಾಕೇಜು ಅಥವಾ ಕರ್ಮ ಕ್ಲೀನ್ ಆಗಬೇಕು ಅಂತಂದ್ರೆ ಅದಕ್ಕೆಲ್ಲ ಅಟೆಂಡ್ ಮಾಡಿ. ಲಾಂಗ್ ಮೆಡಿಟೇಷನ್, ನೀವು ಈಗಾಗಲೇ ಬೇಕಾದಷ್ಟು ಧ್ಯಾನ ಯಜ್ಞಗಳನ್ನ ಅಟೆಂಡ್ ಮಾಡಿರ್ಬೋದು, ಇಲ್ಲ ಅಂತಲ್ಲ. ಜಾಸ್ತಿ ಅಂದ್ರೆ 3 ತಾಸು ಧ್ಯಾನ ಮಾಡಿರ್ತೀರಿ. ಇಲ್ಲಿ ಕುತ್ಕೊಳ್ಳಿ, 72 ತಾಸು ಕುತ್ಕೊಳ್ಳಿ ಕಂಟಿನ್ಯೂಸ್ ಆಗಿ. ಅದು ಹೆಂಗಿರ್ತದೆ ನೋಡಿ ಆಮೇಲೆ. ಸೂಪರ್ ಸರ್. ಕರ್ಮ ಉಪಾಸನೆ ಇರ್ಬೋದು, ಚಕ್ರಗಳ ಹೀಲಿಂಗ್ ಇರ್ಬೋದು, ಮಾಸ್ಟರ್ಗಳ ಇನ್ವೆಂಟ್ ಇರ್ಬೋದು, ಮಾಸ್ಟರ್ಗಳ ಶಕ್ತಿ ಚೈತನ್ಯ ಕೂಡ ಇರ್ಬೋದು. ಈ ರೀತಿ ಎಲ್ಲ ಕೊಡ್ತಾ ಇರ್ತಾರ ಸರ್, ಸಾಕಷ್ಟು ಹೇಳ್ತಾ ಇರ್ತಾರ. ಅದಂತೂ ಖಂಡಿತ ಸತ್ಯ, 100ಕ್ಕೆ 100 ಸತ್ಯ. ತುಂಬಾನೇ ರಾತ್ರಿ ಎಲ್ಲ ನಾನ್ ಮಾಡಿದ್ದೀನಿ ಅಲ್ಲ, ತುಂಬಾನೇ ಅದ್ಭುತವಾಗಿರುತ್ತ. ಅಂತಮ್ಮ ಮಾಸ್ಟರ್ ಮಾತಾಡಿ. ನಮಸ್ತೆ. 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 ನಮಸ್ತೆ ನಮಸ್ತೆ ಎಲ್ಲ ಧ್ಯಾನ ಬಂಧುಗಳಿಗೆ.
ರಾತ್ರಿ ನಾನ್ಕೊಂಡು ಮಾಡಿದೆ ಸರ್. ಬೆಳಿಗ್ಗೆ 5:30ವರೆಗೂ ಬಟ್ಟೆ ಕಟ್ಕೊಂಡು ಮಾಡಿದೆ. ತುಂಬಾ ಚೆನ್ನಾಗಿತ್ತು ಸರ್. ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಹಾ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ರಾತ್ರಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ರಾತ್ರಿ ಎಲ್ಲ ಕೂತ್ಕೊಂಡ್ರೆ ಅವರಿಗೆ ಹಾಸ್ಟೆಲ್ ಟ್ರಾವೆಲ್ ಚಾನ್ಸಸ್ ವೆರಿ ಹೈ, ಬಹಳ ಹೈ ಇರ್ತದೆ. ಹಾಸ್ಟೆಲ್ ಟ್ರಾವೆಲ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೌದು ಸರ್, ನನಗೆ ಬಟ್ಟೆ ಕಟ್ಕೊಂಡು ಮಾಡೋದೇ ಚೆನ್ನಾಗಿದೆ ಸರ್. ತುಂಬಾನೇ ಚೆನ್ನಾಗಿ ರಾತ್ರಿ ಸುಮಾರು ಸಲ ಬರೋದು ಮಾಡೋದು ಆಗ್ತಿತ್ತು. ಬಟ್ ಆದ್ರೆ ಇದ್ದು ಒಂದೂವರೆಲಿ ಇದು ಅವರ್ಸ್ ಮೆಡಿಟೇಷನ್ ಅಲ್ಲಿ ಮಾಡ್ತಿದ್ರಲ್ಲ ನೀವು, ಅಲ್ಲಿ ಕಟ್ಕೊಂಡಿದ್ದಕ್ಕೆ ಬೆಳಗ್ಗೆ 5:30ವರೆಗೂ ಬಟ್ಟೆ ಬಿಚ್ಚಿಲ್ಲ ಸರ್ ನಾನು. ವೆರಿ ಗುಡ್. ಚೆನ್ನಾಗಿತ್ತು ಸರ್. ಎಲ್ಲರೂ ಒಂದು ಅದೇ ಲಾಂಗ್ ಟೈಮ್ ಮೆಡಿಟೇಷನ್ ಆಗುತ್ತೆ, ಅದು ಒಳ್ಳೇದು. ನಮ್ಮಲ್ಲಿ ಬದಲಾವಣೆ ಚೇಂಜಸ್ ಬರ್ಬೇಕಂದ್ರೆ ಲಾಂಗ್ ಟೈಮ್ ಮೆಡಿಟೇಷನ್ ಆಗ್ಬೇಕು, ಆಯ್ತಾ? ಅದು ಅದು ಒಳ್ಳೆ ಅಭ್ಯಾಸ. ನಿನ್ನೆ ಮಾಡಿದೆ ಸರ್. ಮಾಡಿ ಮನೆಯಲ್ಲಿ ಬೇಕಾದ್ರೆ ಅವಕಾಶ ಇರೋರೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ. 3 ದಿವಸ, 2 ದಿವಸ, 5 ದಿವಸ, ಅದಕ್ಕಿಂತ ಸಾಧ್ಯವಾದರೆ ಮಾಡಿ. ಮನೆ ಪಕ್ಷ 1 ಹಗಲು 1 ರಾತ್ರಿ ಕಂಟಿನ್ಯೂಸ್ ಆ ತರ ಮಾತ್ರ ಮಾಡಿ. ನಾನು ಯಾರಿಗೆ ಅವಕಾಶ ಇದೆ, ಸಾಧ್ಯ ಇದೆ, ಓಕೆ ಮಾಸ್ಟರ್. ಓಕೆ ಮಾಸ್ಟರ್, ಟೈಮ್ ಆಯ್ತು. ನಾವು ಸಂಕಲ್ಪ ಮಾಡೋಣ. ಎಲ್ಲರೂ ನೀರು ಕಮಾಂಡೆಲ್ಲ ರೆಡಿ ಮಾಡ್ಕೊಳ್ರಿ. ರೆಡಿ ಇರುತ್ತೆ. ಕಮಾಂಡೆಲ್ಲ ಎಲ್ಲ ರೆಡಿ ಮಾಡ್ಕೊಳ್ಳಿ, ಸ್ಟಾರ್ಟ್ ಮಾಡೋಣ. ವೆರಿ ಗುಡ್. ಲೋಕ ಕಲ್ಯಾಣ. ಸರ್ ಹ್ಯಾಂಡ್ ಮಾಡಿದ್ದಾರೆ. ಸರ್ ಮಾತಾಡಿ. ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್. ಕೇಳಿಸ್ತಿಲ್ಲ. ಇಲ್ಲ ವಾಯ್ಸ್ ಇವಾಗ ಕೇಳಿಸ್ತಿದೆ. ಕೇಳಿಸ್ತಾ ಇದೆ? ಎಸ್ ಸರ್, ಇವಾಗ ಕೇಳಿಸ್ತಿದೆ, ಮಾತಾಡಿ. ಎಲ್ಲ ಆತ್ಮ ಬಂಧುಗಳಿಗೆ ಗುರುಕೇಶಿ ಎಲ್ಲಾರು ಆತ್ಮ ಬಂಧುಗಳಿಗೆ ನಮಸ್ಕಾರ ಸರ್. ಇವತ್ತು ನಮ್ ದೇವರಕೋಟ ತಂಗಿ ಎಕ್ಸ್ಪೀರಿಯನ್ಸ್ ತುಂಬಾ ಅದ್ಭುತವಾಗಿತ್ತು ಮೇಡಮ್ ಅವರೇ. ಎಷ್ಟು ನೋಡ್ರಿ ಅವ್ರ ಯಜಮಾನ್ ಎಷ್ಟು ಕೆಲಸ ಮಾಡ್ದೆ, ಯಾವ ರೀತಿ ಇದು ಮಾಡಿದ ನೋಡ್ರಿ, ಯಾವ ರೀತಿ ಯಾಗಿದ್ದವ್ರು ಗೌಡ್ರು ಅಂದಾಗೆ ಹಬ್ಬ ಅದ್ಭುತವಾಗಿ ಇದು ಮಾಡಿದೆ ಮೇಡಮ್ ಅವರೇ. ನಿಮ್ಮ ಅನುಭವ ಇವತ್ತಿನ ದಿನ ನಾವ್ ಯಾರೇ ಆಗ್ಲಿ, ನಾನು ಅಷ್ಟೇನೆ ಇವತ್ತಿಂದ ಗುರುಕೇಶಿ 43 ದಿನ 44ನೇ ದಿನ ಇವತ್ತು ನಾನ್ ಮಾಡ್ಬೇಕಾದ ಕಾರಣಕರ್ತ ನೀವೇ ಮೇಡಮ್ ಅವ್ರೆ. ನೀವಿಲ್ಲ ಅಂದ್ರೆ ನಾವ್ ಇಷ್ಟೊಂದು ದಿನ ಬರಕ್ ಆಗ್ತಾ. ನೀವು ಶಾರದಾ ರತ್ನ ಮೇಡಮ್ ಅವ್ರು ನಿಜವಾಗಿ ಏನಿಲ್ಲ, ಒಂದ್ ಅಳಿಲು ಸೇವೆ ಅಷ್ಟೇ ನನ್ ಕಡೆಯಿಂದ. ತುಂಬಾ ಥ್ಯಾಂಕ್ಸ್ ಅಂತಂದೆ. ಇವತ್ತು ಕಣ್ಣೆ ಬಿಚ್ಬಿಟ್ಟು ಬಟ್ಟೆನ ಇಷ್ಟೇನೆ, ಏನಪ್ಪಾ ಇಷ್ಟೇ ಮಾಡ್ಕೊಡ್ಬೇಕಾಗಿರೋದು ನನ್ಗ. ನಾನ್ ನೇರ ನೋಡ್ಕೊಂಡ್ ಹೋಗ್ತಾ ಇದ್ದೆ, ನೇರ ನೋಡ್ಕೊಂಡ್ ಬರ್ತಾ ಇದ್ದೆ. ಬಾತ್ರೂಮ್ಗೆಲ್ಲ ಹೋಗ್ಬೇಕು ಅಂತಂದ್ರ ಹಾಗೇನೆ ಸರ್ ಅವ್ರಿಗೆ ಹೇಳ್ದೆ, ತುಂಬಾ ಥ್ಯಾಂಕ್ಸ್ ಅಂತ ಕೇಳ್ದೆ ನಾನು. ಇಷ್ಟೆಲ್ಲಾ ಮಾಡಿದ್ರಿಕಪ್ಪ ನನ್ ಸೇವೆನಾ ಅಂತ. ಅವ್ರು ಹೇಳಿದ್ರು, ಏನಿಲ್ಲ ದೇವ್ರ ಇಚ್ಛೆ, ನನಗೇನಿಲ್ಲ, ದೇವ್ರದ್ದು ಎಲ್ಲ ಅವ್ರು ಹೇಳ್ಕೊಟ್ಟಿದ್ದು ಅಂತ. ನೋಡಿ ಆ ರೀತಿ ಅನ್ಸುತ್ತ ಅವ್ರಿಗೆ. ದೇವ್ರದ್ದು ಎಲ್ಲ ಒಂದ್ ಅಳಿಲು ಸೇವೆ ಅಷ್ಟೇ ಸಣ್ಣದು ಅಂತಂದ್ರು. ಇಲ್ಲ ಇದು ದೊಡ್ಡ ಸೇವೆನೇ ಮಾಡಿರೋದು ಅಂತಂದ. ಇರ್ಲಿ ಮೇಡಮ್, ತುಂಬಾ ಚೆನ್ನಾಗಿತ್ತು ನಿಮ್ ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿ, ನನ್ಗೂ ಖುಷಿ ಆಯ್ತು ನೀವ್ ಯಾವ ರೀತಿ ಇದ್ರಲ್ಲಿ. ತುಂಬಾ ನಾನು ಅಷ್ಟೇ ಸರ್, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತ್ಕೊಂಡ್ರೆ ಓನ್ಲಿ ಸರ್ 2 ಅವರ್ ಧ್ಯಾನ ಮಾಡಕ್ 10 ನಿಮಿಷ ಆಗಿದೆ ಅಷ್ಟೇ ಸರ್. ನಾನು ಡೈಲಿ ಕಣ್ಣು ಕಟ್ಕೊಂಡು ಮಾಡ್ತೀನಿ. ಬೆಳಗ್ಗೆ 3 ಅವರ್ ಅಲ್ಲಿ ಖಾಲಿ ಒಂದು 20 ಮಿನಿಟ್ಸ್ ಮಾಡ್ದಾಗಿದೆ ಸರ್. ಎಷ್ಟು ಚೆನ್ನಾಗಿದೆ ಗೊತ್ತಾ, ಒಂದ್ ಥಾಟು ಬರ್ಲಿಲ್ಲ ಮೇಡಮ್ ಅವರೇ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋದಕ್ಕೆ. ಎಲ್ಲಾರು ನನ್ನಂತರ ಖುಷಿ ಆಯ್ತು. ಬರಲ್ಲ ಇವಾಗ ಟ್ರೈನಿಂಗ್ ತಗೊಂಡು ಅಲ್ಲಿ ಇರ್ಬೋದು, 5 ದಿನ 10 ದಿನ ಮಾಡ್ಬೋದು ಅನ್ನೋದು ನಮ್ಗೊಂದು ಟೈಮ್ ಬಂತು ಮೇಡಮ್ ಅವರೇ, ನಿಜವಾಗಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ದೇವರ ಕೊಟ್ಟಂಗೆ ಎಲ್ಲಾ ಮಾಸ್ಟರ್ಗಳಿಗೂ ಧನ್ಯವಾದಗಳು. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಜೈ ಸಚಿನ್ ಮಾಸ್ಟರ್ ಮಾತಾಡಿ. ನಮಸ್ತೆ ಮಾಸ್ಟರ್. ನಮಸ್ತೆ. ಉಮೇಶ್ ಅಂಕಲ್ ಹೇಳಿ ಮಾತಾಡಿ. ಹಲೋ. ಮಾತಾಡಿ 74 ಇಯರ್ಸ್ ಉಮೇಶ್ ಅಂಕಲ್ಗೆ.
ಹ್ಮ್. ಹೇಳಿ ಸರ್. ಅವರು ಎನರ್ಜಿ ನೋಡ್ರಿ ಹಾ ಒಳ್ಳೆ ಎನರ್ಜಿ 41 ಎಲ್ಲ ಡೇಸ್ ಕಂಪ್ಲೀಟ್ ಮಾಡಿದ್ರು. ಒಳ್ಳೆ ಖುಷಿಯಿಂದ ಇರ್ತಾರೆ ಯಾವತ್ತು. ಹೌದೌದು. ಹಾ ಗ್ರೇಟ್ ಹ್ಯಾಪಿಯೆಸ್ಟ್ ಪರ್ಸನ್ ಅವ್ರು. ಗ್ರೇಟ್ ಪರ್ಸನ್ ಸೀನಿಯರ್ ಮಾಸ್ಟ್ರು. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ನೀವೆಲ್ಲ ಎಲ್ಲ ನಿಮ್ಮಂತರ ಮಾತುಗಳಿಂದ ಅಲ್ವಾ ಸರ್ ನಾವು ಹೇಳಿದ್ದು. ಹೇಳಿ ನೋಡೋಣ, ನೀವು ಎಲ್ಲ ಪ್ರತಿಯೊಬ್ಬರು ಸ್ಮರಣೆ ಸರ್. ನಮ್ದು ಅನ್ನೋದು ಎಲ್ಲ ಪತ್ರಿ ಸರ್. ಅದಕ್ಕೆ ಅವ್ರು ಯಾವಾಗೂ ನಾವು ನೋಡಿ ಧ್ಯಾನದಾಗ ಕೂತ್ಕೊಂಡ್ಬಿಟ್ಟು ಅವ್ರು ನಮ್ಮ ಒಳಗಡೆನೆ ಇರ್ತಾರೆ. ಅದಕ್ಕೆ ಇನ್ನರ್ ಸೋಲ್ ಇಂಪಾರ್ಟೆಂಟ್, ನಾವು ಚೆನ್ನಾಗಿ ಇಟ್ಕೊಬೇಕು ಅನ್ನೋ ಅದಕ್ಕೆ ಸರ್. ಇನ್ನರ್ ಸೋಲ್ ನಾವು ಚೆನ್ನಾಗಿ ಇಟ್ಕೊಂಡು ನಮ್ಮ ಮಾತು ಸಿಹಿ ಇದ್ರೆ ಪ್ರತಿಯೊಬ್ರು ಸರ್ ನಿಜವಾಗಿ. ಇವತ್ತು ಅಷ್ಟೇ ನೋಡಿ ಸರ್, ಡೈಲಿ ನಾನು ಕೇಳಿದ್, ಇವತ್ತು ಒಂದು 3 ಜನ ಕೇಳಿದ್ರು ಸರ್ ಯಾವ ರೀತಿ ಎಷ್ಟು ಚೆನ್ನಾಗಿ ಯಾವ ತರ ಧ್ಯಾನ ಏನು ಅಂತ. ಫೋನಲ್ಲೇ ಡಿನ ಹೇಳ್ತಾ ಇದ್ವಿ ಸರ್. ಆ ತರ ಇತ್ತು ಸರ್. ತುಂಬಾ ಅದ್ಭುತವಾಗಿದೆ ಸರ್. ನಮ್ಮ ಪತ್ರಿ ಸರ್, ನಾವು ಒಂದೇ ಒಂದು ಬೀಜ ಕೋಟಿ ಮಾವಿನ ಹಣ್ಣು, ಕೋಟಿ ಏನು 10 ಕೋಟಿ ಮಾವಿನ ಹಣ್ಣುಗಳಾಗಿದೆ. ಎಷ್ಟು ಜನ ನೋಡಿ ಸರ್, ನಿಜವಾಗಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಟೈಮ್ ಆಯ್ತು, ಧನ್ಯವಾದಗಳು. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿ. పొద్దున్నలే అది ధ్యానం అంటే. రోజు రాత్రి కళ్ళు 2 మూసుకుని కూర్చోవడం మొదలుపెట్టాడు. ఒక రాత్రి అయిపోయింది, 2 రాత్రులు అయిపోయాయి, 3వ రోజు పొద్దున్నకి వెన్నునొప్పి పోయింది. ఎవరైనా కానీ 9 రాత్రులు పట్టుదలతో ధ్యానం చేస్తే ఎవరైనా కానీ పరమాత్మ అవుతారు. ఇక్కడ క్వశ్చనే లేదు, దుర్గాదేవి అవుతారు. సో రాత్రిపూట ధ్యాన సాధనలు చేసి పగలపూట స్వచ్ఛంద సాంగత్యము, ధ్యాన ప్రచారం. కృష్ణుడు ఎప్పుడు నిద్రపోలేదు తెలుసా? నిద్రపోలేదా? ఎప్పుడు నిద్రపోలేదు. రాత్రి అంతా కూర్చొని ధ్యానం చేసేవాడు. ఓకే. ఎప్పుడు పడుకుని లేదు, నెవర్. రాత్రి సక్సెస్ కావాలి యోగికి. ఓకే. పగలు న్యూట్రల్ గా ఉంటాడు అందరి సంబంధాల్లో. రాత్రి మటుకు యోగ ధ్యానం కావాలి. కృష్ణుడు ఎప్పుడు నిద్రపోలేదు రాత్రి. కుంభకర్ణుడిలా నిద్రపోతే సత్యం దొరకదు. హనుమంతుడిగా ధ్యానం చేస్తే సత్యం దొరుకుతుంది. We have all duties in the daytime, and we have all time in the night to do meditation. The whole night is there for meditation. The whole daytime is there for doing duties perfectly. For meditation, there is no sleep. You use your every night to become a strong soul. Night time is not for sleep at all. Night time is for your individual practice of meditation. ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಮತ್ತು ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಅಚ್ಯುತ್ ಗುರುಗಳ ಕನಸಾದ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್, ಗುಡಾಕೀಶ ಜಗತ್ತನ್ನು ನನಸು ಮಾಡುವಲ್ಲಿ ನಮ್ಮ ಪುಟ್ಟ ಹೆಜ್ಜೆಗಳು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಆಕಾರ ನಿರಾಕಾರ, ಸಗುಣ ನಿರ್ಗುಣ ವಿಶ್ವರೂಪಿಯು ಪರಬ್ರಹ್ಮ ಸ್ವರೂಪಿಯಾದ ಶ್ರೀ ಲಕ್ಷ್ಮೀನಾರಾಯಣರ ಪ್ರೇರಣೆ ಮತ್ತು ಪ್ರೀತಿಗಾಗಿ, ಈ ಬ್ರಹ್ಮಾಂಡದ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಪ್ರೀತಿಗಾಗಿ, ಹರಿವಾಯು ಗುರುಗಳ ಪ್ರೀತಿಗಾಗಿ, ಸಮಸ್ತ ಬ್ರಹ್ಮಾಂಡದ ಚರಾಚರ ಜೀವರಾಶಿಗಳ ಕಲ್ಯಾಣಕ್ಕಾಗಿ ನಾನು ಈ ಕೂಡಲೇ ಶೀಘ್ರವಾಗಿ ಗೂಢಾಕೀಶನಾಗಿ ಆತ್ಮಜ್ಞಾನಿ ಬ್ರಹ್ಮಜ್ಞಾನಿಯಾಗುತ್ತಿದ್ದೇನೆ. ನಾವೆಲ್ಲರೂ ಒಟ್ಟಾಗಿ ಗೂಢಾಕೀಶ ಧ್ಯಾನದಲ್ಲಿ ಸಮಸ್ತ ಬ್ರಹ್ಮಾಂಡದ ವಿಶ್ವಶಕ್ತಿಯನ್ನು ಪಡೆದು ಶಕ್ತಿವಂತರಾಗಿ ಆ ಶಕ್ತಿಯನ್ನು ಪುನಃ ಸಮಸ್ತ ಬ್ರಹ್ಮಾಂಡಕ್ಕೆ ವಿಸ್ತರಿಸಿ ಇಡೀ ಜಗತ್ತಿಗೆ ಕಲ್ಯಾಣ ಉಂಟಾಗಲಿ. ಸಮಸ್ತ ಬ್ರಹ್ಮಾಂಡದ ಜೀವರಾಶಿಗಳು ದುಃಖರಹಿತರಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲಿ. ಈ ಭೂಮಿಯು ಸಕಾಲ ಮಳೆ ಬೆಳೆಯಿಂದ ಸಮೃದ್ಧಿಯಿಂದ ಕಂಗೊಳಿಸಲಿ. ಸಮಸ್ತ ಮಾನವ ಕುಲ ಆತ್ಮಜ್ಞಾನಿಗಳಾಗಲಿ. ಸದಾ ಸತ್ಯ, ನ್ಯಾಯ, ನೀತಿ, ಧರ್ಮ ನೆಲೆಸಿರಲಿ. ನಾನು ನನ್ನ ಸಮಸ್ತ ಕರ್ಮಗಳನ್ನು ಕಳೆದುಕೊಂಡವನಾಗಿ ಆತ್ಮಜ್ಞಾನಿ ಬ್ರಹ್ಮಜ್ಞಾನಿಯಾಗಿ ಮೋಕ್ಷ ಜೀವಿಯಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ಸಮಸ್ತ ಲೋಕ ಸುಖಿನೋ ಭವಂತು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಜೈ ಗೂಢಾಕೇಶ. ಥ್ಯಾಂಕ್ ಯು. అది
ಮಾಸ್ಟರ್ಸ್ ಎಲ್ಲರೂ ಆ ವಾಟರ್ ರೆಡಿ ಮಾಡ್ಕೊಳ್ಳಿ. ಓಕೆ, ಈ ತರ ಎಲ್ಲರೂ ತಾಮ್ರ ಅಥವಾ ಯಾವ್ದಾದ್ರು ಏನಿದೆ ಅದರಲ್ಲಿ ನೀರು ಇಟ್ಕೊಂಡಿರಿ. ಓಕೆ ಮಾಸ್ಟರ್ಸ್, ಈಗ ನಾನು ಹೇಳ್ತಾ ಹೋಗ್ತೀನಿ, ಎಲ್ಲರೂ ಹಾಗೆ ರಿಪೀಟ್ ಮಾಡ್ತಾ ಹೋಗಿ. ಎಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ, ಹೇಳ್ಕೊಳ್ಳಿ, ಎಲ್ಲ ಹೇಳ್ಕೊಳ್ಳಿ. ವೆರಿ ಗುಡ್. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಈ ಬ್ರಹ್ಮಾಂಡದಲ್ಲಿರುವ ಎಲ್ಲ ಪುಣ್ಯ ನದಿಗಳ ತತ್ವಾಭಿಮಾನಿ ದೇವತೆಗಳನ್ನು ಈ ಜಲದಲ್ಲಿ ಆವಾಹನೆ ಮಾಡುತ್ತಿದ್ದೇನೆ. ಮೇಲಿನ ಲೋಕದ ಎಲ್ಲ ದೇವತೆಗಳ ಸನ್ನಿಧಾನವನ್ನು ಈ ಜಲದಲ್ಲಿ ಆವಾಹನೆ ಮಾಡುತ್ತಿದ್ದೇನೆ. ಸಪ್ತರ್ಷಿಗಳನ್ನು, ಸಪ್ತರ್ಷಿ ಪತ್ನಿಯರನ್ನು, ತ್ರಿಮೂರ್ತಿಗಳನ್ನು, ತ್ರಿಶಕ್ತಿಯರನ್ನು, ವಸುಂಧರಾ ಮಾತೆಯನ್ನು, ನಮ್ಮೆಲ್ಲರ ಪೂರ್ಣಾತ್ಮನನ್ನು ಈ ಜಲದಲ್ಲಿ ಆವಾಹನೆ ಮಾಡುತ್ತಿದ್ದೇನೆ. ಸದಾನಂದ ಯೋಗಿಗಳು, ಮಹಾವತಾರ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ, ಗುರು ದತ್ತಾತ್ರೇಯರು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಈ ಜಲದಲ್ಲಿ ಆವಾಹನೆ ಮಾಡುತ್ತಿದ್ದೇನೆ. ಈ ಬ್ರಹ್ಮಾಂಡದಲ್ಲಿರುವ ಎಲ್ಲ ಔಷಧಿ ಸಸ್ಯಗಳ ಸತ್ವವನ್ನು, ಸಂಜೀವಿನಿ ಗಿಡಮೂಲಿಕೆಗಳ ಸತ್ವವನ್ನು ಈ ಜಲದಲ್ಲಿ ಆವಾಹನೆ ಮಾಡುತ್ತಿದ್ದೇನೆ. ವಸುಂಧರಾ ಮಾತೆಯನ್ನು ಈ ಜಲದಲ್ಲಿ ಆವಾಹನೆ ಮಾಡುತ್ತಿದ್ದೇನೆ. ಈ ಬ್ರಹ್ಮಾಂಡದಲ್ಲಿರುವ ಎಲ್ಲ ಪಿರಮಿಡ್ಗಳ ಶಕ್ತಿಯನ್ನು ಈ ಜಲದಲ್ಲಿ ಆವಾಹನೆ ಮಾಡುತ್ತಿದ್ದೇನೆ. ವಿಶ್ವರೂಪಿಯಾದ ಪರಬ್ರಹ್ಮನನ್ನು ಈ ಜಲದಲ್ಲಿ ಆವಾಹನೆ ಮಾಡುತ್ತಿದ್ದೇನೆ. ನನಗೆ ಬೇಕಾದ ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಮೋಕ್ಷ, ಆರೋಗ್ಯ, ಆಯಸ್ಸು, ಅಷ್ಟಸಿದ್ಧಿಗಳು, ಅಷ್ಟೈಶ್ವರ್ಯಗಳು, ಹಣ, ಆಸ್ತಿ, ಸ್ವಂತ ಮನೆ, ಸಂಪತ್ತು, ಉತ್ತಮ ಉದ್ಯೋಗ, ಸಿರಿ ಸಂಪತ್ತುಗಳು, ಯೋಗ್ಯ ಪತಿ, ಯೋಗ್ಯ ಪತ್ನಿ, ಯೋಗ್ಯ ಸಂತಾನ, ಯೋಗ್ಯ ಮಕ್ಕಳು, ಯೋಗ್ಯ ಕುಟುಂಬ ಸಂಬಂಧಿಗಳನ್ನು, ಉತ್ತಮ ಆತ್ಮ ಯೋಗಿಗಳನ್ನು, ಪಿರಮಿಡ್ ಮಾಸ್ಟರ್ಗಳನ್ನು ನೀಡಿ ನನ್ನನ್ನು ಸದಾ ಸಂತೋಷವಾಗಿರುವಂತೆ ಜೀವಿಸುವಂತೆ ಮಾಡಿದ್ದಕ್ಕೆ ಮೇಲಿನ ಲೋಕದ ಎಲ್ಲ ಮಾಸ್ಟರ್ಸ್ಗಳಿಗೆ, ಸಮಸ್ತ ಗುರುಶಕ್ತಿಗೆ ಅನಂತ ಕೋಟಿ ಕೃತಜ್ಞತೆಗಳು, ಅನಂತ ಕೋಟಿ ಕೃತಜ್ಞತೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸಮಸ್ತ ಗುರುಶಕ್ತಿಗೆ, ಸಮಸ್ತ ಭಗವಂತನ ಸೃಷ್ಟಿಗೆ ಅನಂತ ಕೋಟಿ ಕೃತಜ್ಞತೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಭಗವಂತನಿಗೆ, ವಿಶ್ವಕ್ಕೆ ಅನಂತ ಕೋಟಿ ಕೃತಜ್ಞತೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಪೋಷಿಸುತ್ತಿರುವ ಭಗವಂತನೇ ನನ್ನೊಳಗೂ ಇದ್ದಾನೆ. ಆದ್ದರಿಂದ ನನಗೆ ಈ ಬ್ರಹ್ಮಾಂಡದಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಾನು ಭಗವಂತನ ಅಂಶ ಇದ್ದೇನೆ. ನಾನು ಭಗವಂತನ ಅಂಶ ಇದ್ದೇನೆ. ನನಗೆ ಬೇಕಾದ್ದನ್ನ
ಸೃಷ್ಟಿಸಿಕೊಳ್ಳುವ ಶಕ್ತಿ ನನ್ನೊಳಗೇ ಇದೆ. ಈ ಬ್ರಹ್ಮಾಂಡದಲ್ಲಿ ನಾನು ತುಂಬಾ ಸುಖಿ ಜೀವಿಯಾಗಿದ್ದೇನೆ. ನಾನು ಬಯಸಿದ್ದು ಎಲ್ಲವೂ ನನಗೆ ಸಿಕ್ಕಿದೆ. ನನಗೆ ಯಾವಾಗಲೂ ಜಯವೇ ಸಿಕ್ಕಿದೆ. ಯಾವಾಗಲೂ ನನಗೆ ಯಶಸ್ಸೇ ಸಿಕ್ಕಿದೆ. ನನ್ನ ದೇಹ ತುಂಬಾ ಆರೋಗ್ಯವಾಗಿದೆ. ಅತ್ಯಂತ ಲವಲವಿಕೆಯಿಂದ ಕೂಡಿದೆ. ನನ್ನ ಆಧ್ಯಾತ್ಮ ಸಾಧನೆಗೆ ನನ್ನ ದೇಹವು ಸಂಪೂರ್ಣ ಸಹಕಾರ ನೀಡಿದೆ. ನಾನು ತುಂಬಾ ಶ್ರೀಮಂತನಾಗಿದ್ದೇನೆ. ನನ್ನ ಬಳಿ ನೂರಾರು ಕೋಟಿ ಕೋಟಿ ಹಣದ ಸಂಪತ್ತು ಇದೆ. ನಾನು ಕೋಟ್ಯಾಧಿಪತಿಯಾಗಿದ್ದೇನೆ. ಎಲ್ಲರೂ ನನ್ನನ್ನು ಪ್ರೀತಿಸುತ್ತಾರೆ. ನಾನು ಎಲ್ಲರನ್ನು ಪ್ರೀತಿಸುತ್ತೇನೆ. ನಾನೊಬ್ಬ ಪ್ರೇಮಜೀವಿಯಾಗಿದ್ದೇನೆ. ಯಾವಾಗಲೂ ನನಗೆ ಒಳ್ಳೆಯದೇ ಆಗಿದೆ. ನನ್ನ ಬದುಕಿನಲ್ಲಿ ನನಗೆ ಒಳ್ಳೆಯದೇ ನಡೆದಿದೆ. ಎಲ್ಲ ಮಾಸ್ಟರ್ಸ್ಗಳು, ಸಮಸ್ತ ಗುರುಶಕ್ತಿ, ಭಗವಂತ ನನ್ನೊಟ್ಟಿಗೆ ಇದ್ದು ನನ್ನನ್ನು ರಕ್ಷಣೆ ಮಾಡುತ್ತಿರುತ್ತಾರೆ. ಅವರೆಲ್ಲರಿಗೂ ಅನಂತ ಕೋಟಿ ಕೃತಜ್ಞತೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಈ ಧ್ಯಾನಕ್ಕೆ, ನಮ್ಮ ಈ ತಪೋಶಕ್ತಿಗೆ ಅನಂತ ಕೋಟಿ ಕೃತಜ್ಞತೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸಮಸ್ತ ಗುರುಶಕ್ತಿಗೆ, ನಮಗೆ ಧ್ಯಾನ ಕಲಿಸಿದ ಪತ್ರಿಜಿ ಗುರುಗಳಿಗೆ ಅನಂತ ಕೋಟಿ ಕೃತಜ್ಞತೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಭಗವಂತನಿಗೆ ಅನಂತ ಕೋಟಿ ಕೃತಜ್ಞತೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ದೇಹಕ್ಕೆ, ನಮ್ಮ ಆತ್ಮಕ್ಕೆ, ನಮ್ಮ ಜನ್ಮಕ್ಕೆ, ನಮ್ಮ ಪೂರ್ಣಾತ್ಮಕ್ಕೆ, ವಿಶ್ವಕ್ಕೆ ಅನಂತ ಕೋಟಿ ಕೃತಜ್ಞತೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ವೇ ಜನ ಸುಖಿನೋ ಭವಂತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಲೋಕ ಸುಖಿನೋ ಭವಂತು. ನಾನು ತುಂಬಾ ಸಂತೋಷವಾಗಿದ್ದೇನೆ. ನಾನು ತುಂಬಾ ಆರೋಗ್ಯವಾಗಿದ್ದೇನೆ. ನಾನು ತುಂಬಾ ಯಶಸ್ವಿಯಾಗಿದ್ದೇನೆ. ನಾನು ತುಂಬಾ ಆತ್ಮವಿಶ್ವಾಸದಿಂದ ಇದ್ದೇನೆ. ನಾನು ತುಂಬಾ ಕೃತಜ್ಞನಾಗಿದ್ದೇನೆ. ನಾನು ಉತ್ತಮ ಆತ್ಮಜ್ಞಾನಿಯಾಗಿದ್ದೇನೆ. ನಾನು ಉತ್ತಮ ಬ್ರಹ್ಮಜ್ಞಾನಿಯಾಗಿದ್ದೇನೆ. ನಾನು ಮೋಕ್ಷ ಜೀವಿಯಾಗಿದ್ದೇನೆ. ನಾನು ತುಂಬಾ ಬಲಶಾಲಿಯಾಗಿದ್ದೇನೆ. ನಾನು ನಿರ್ಭೀತನಾಗಿದ್ದೇನೆ. ನಾನು ಕೋಟ್ಯಾಧಿಪತಿಯಾಗಿದ್ದೇನೆ. ನಾನು ಸುಲಭವಾಗಿ ಹಣವನ್ನು ಆಕರ್ಷಿಸುತ್ತೇನೆ. ನಾನು ಎಲ್ಲಿಗೇ ಹೋದರೂ ವಿವಿಧ ಮೂಲಗಳಿಂದ ಸುಲಭವಾಗಿ ಮತ್ತು ಸಲೀಸಾಗಿ ನನಗೆ ಹಣ ಹರಿದು ಬರುತ್ತದೆ. ನಾನು ಕೋಟ್ಯಾಧಿಪತಿಯಾಗಿದ್ದೇನೆ. ನಾನು ಪ್ರತಿದಿನ ಉತ್ತಮನಾಗುತ್ತಿದ್ದೇನೆ. ನಾನು ಪ್ರತಿದಿನ ಪ್ರೇರಣೆಯಿಂದ ಎಚ್ಚರಗೊಳ್ಳುತ್ತಿದ್ದೇನೆ. ನಾನು ಈ ನಿಸರ್ಗದ ತಡೆಯಲಾರದ ಶಕ್ತಿ. ನಾನು ಎಲ್ಲಿಗೇ ಹೋದರೂ ವಿವಿಧ ಮೂಲಗಳಿಂದ ಸುಲಭವಾಗಿ ಮತ್ತು ಸಲೀಸಾಗಿ
ಹಣವನ್ನು ಆಕರ್ಷಿಸುತ್ತೇನೆ. ನಾನು ಎಲ್ಲಿಗೇ ಹೋದರೂ ಸಂತೋಷ ಮತ್ತು ಅವಕಾಶಗಳನ್ನು ಸೃಷ್ಟಿಸುತ್ತೇನೆ. ನನ್ನ ಪ್ರತಿಯೊಂದು ಸವಾಲುಗಳು ವಾಸ್ತವವಾಗಿ ಅವಕಾಶಗಳಾಗಿವೆ. ನನ್ನ ಜೀವನವು ಒಳ್ಳೆಯತನದಿಂದ ತುಂಬಿದೆ. ನಾನು ಸತ್ಯ, ನ್ಯಾಯ, ನೀತಿ, ಧರ್ಮ, ಅಹಿಂಸಾ ಮಾರ್ಗದಲ್ಲಿದ್ದೇನೆ. ನಾನು ಬುದ್ಧನ ಅಷ್ಟಾಂಗ ಮಾರ್ಗದಲ್ಲಿದ್ದೇನೆ. ರಾಮ, ಕೃಷ್ಣ, ಬುದ್ಧರು ತಿಳಿಸಿದ ಸತ್ಯದ ಮಾರ್ಗದಲ್ಲಿದ್ದೇನೆ. ನಾನು ನನ್ನ ಹೃದಯ ಮತ್ತು ಧೈರ್ಯವನ್ನ ನಂಬುತ್ತೇನೆ. ನಾನು ಭರವಸೆ ಮತ್ತು ಆತ್ಮವಿಶ್ವಾಸದಿಂದ ಇದ್ದೇನೆ. ನಾನು ಯಾವಾಗಲೂ ಧೈರ್ಯವಾಗಿದ್ದು ಸಕಾರಾತ್ಮಕ ಆಲೋಚನೆಯನ್ನೇ ಮಾಡುತ್ತೇನೆ. ನನ್ನ ಸಾಮರ್ಥ್ಯದ ಮೇಲೆ, ನನ್ನ ಮೇಲೆ, ಭಗವಂತನ ಮೇಲೆ, ಎಲ್ಲ ಮಾಸ್ಟರ್ಸ್ಗಳ ಮೇಲೆ ನನಗೆ ನಂಬಿಕೆ ಇದೆ. ನಮ್ಮ ಈ ಗುಡಾಕೇಶ ಧ್ಯಾನ ತರಗತಿಯಲ್ಲಿ ಇಂದು ಕೋಟ್ಯಾಂತರ ಜನ ಧ್ಯಾನ ಮಾಡುತ್ತಿದ್ದಾರೆ. ಪತ್ರಿಜಿಯವರ ಕನಸಾದ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್, ಗುಡಾಕೇಶ ಜಗತ್ ಇಂದು ನನಸಾಗಿದೆ. ಪ್ರತಿ ಮನೆಯಲ್ಲೂ ಎಲ್ಲರೂ ರಾತ್ರಿ ಪೂರ್ತಿ ಕುಳಿತು ಗುಡಾಕೇಶರಾಗಿ ಧ್ಯಾನ ಮಾಡುತ್ತಿದ್ದಾರೆ. ಇಷ್ಟೆಲ್ಲ ಮಾಡಿಸಿದ ವಿಶ್ವಕ್ಕೆ ಅನಂತ ಕೋಟಿ ಕೃತಜ್ಞತೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮೇಲಿನ ಲೋಕದ ಎಲ್ಲ ಮಾಸ್ಟರ್ಸ್ಗಳಿಗೆ, ಸಮಸ್ತ ಗುರುಶಕ್ತಿಗೆ, ನಮ್ಮ ದೇಹಕ್ಕೆ, ವಿಶ್ವಕ್ಕೆ ಅನಂತ ಕೋಟಿ ಕೃತಜ್ಞತೆಗಳು. ಅನಂತ ಕೋಟಿ ಕೃತಜ್ಞತೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವೆರಿ ಗುಡ್. ಸರ್ವೇ ಜನ ಸುಖಿನೋ ಭವಂತು. ರಾತ್ರಿಯೆಲ್ಲ ಈ ಜನವು ನಮ್ಮೊಟ್ಟಿಗೆ ಕುಳಿತು ಧ್ಯಾನವನ್ನು ಮಾಡಲಿ. ಆ ಧ್ಯಾನದಲ್ಲಿ ಬ್ರಹ್ಮಾಂಡದ ಈ ತಪೋಶಕ್ತಿಯನ್ನ ಪಡೆದುಕೊಳ್ಳಲಿ ಅಂತ ಹೇಳ್ತಾ ಮಾಸ್ಟರ್ಸ್ ರಾತ್ರಿಯೆಲ್ಲ ಒಂದು ಜಲವನ್ನ ನಾವು ಪಕ್ಕದಲ್ಲೇ ಇಟ್ಟುಕೊಂಡು ಧ್ಯಾನವನ್ನು ಮಾಡೋಣ. ಬೆಳಗ್ಗೆ ಎದ್ದು ಎಲ್ಲರೂ ಅದನ್ನ ತೀರ್ಥದ ರೂಪದಲ್ಲಿ ಎಲ್ಲರೂ ಸ್ವೀಕಾರ ಮಾಡಿ. ವೆರಿ ಗುಡ್ ಮಾಸ್ಟರ್ಸ್, ಎಲ್ಲರೂ ಬೆಳಗ್ಗೆವರೆಗೂ ಧ್ಯಾನ ಮಾಡಿ. ಈಗ ನಾವು 20 ನಿಮಿಷಗಳ ಕಾಲ ಓಪನ್ ಐ ಮೆಡಿಟೇಷನ್ ಮಾಡೋಣ. ಓಪನ್ ಐ ಮೆಡಿಟೇಷನ್ ಅಂದ್ರೆ ಮಾಸ್ಟರ್ಸ್ ಯಾರಾದರೂ ಹೊಸಬ್ರು ಜಾಯ್ನ್ ಆಗಿದ್ರೆ ನಿಮ್ಮ ಗಮನಕ್ಕೆ ನಾವು ದೀಪ ಹಚ್ಕೊಳ್ಬೇಕಾಗ್ತದೆ. ದೀಪ ಹಚ್ಕೊಳ್ಳಿ. ದೀಪ ಹಚ್ಕೊಂಡು ಈಗ ನಮ್ಮ ಕಣ್ಣಿಗೆ ನೇರವಾಗಿ ಆ ದೀಪವನ್ನು ಅಂದ್ರೆ ಒಂದು ಕೈಯನ್ನ ಹೇಗೆ ಮುಂದೆ ಮಾಡಿದ್ರೆ ಎಷ್ಟು ದೂರ ಇರ್ತದೆ ಅಷ್ಟು ದೂರದಲ್ಲಿ ದೀಪ ಇಟ್ಟುಕೊಂಡು ಕಣ್ಣನ್ನ ಬೆಣಕಿಸದೆ ಅಂದ್ರೆ ಕಣ್ಣು ರೆಪ್ಪೆಯನ್ನ ಬಡಿಯದೆ ಆ ದೀಪವನ್ನೇ ನೋಡ್ತಾ 20 ನಿಮಿಷಗಳ ಕಾಲ ನಾವು ಧ್ಯಾನಾಸಕ್ತರಾಗೋಣ. ಆಯ್ತಾ? ವೆರಿ ಗುಡ್. ಕಣ್ಣಲ್ಲಿ ಆರಂಭಿಕ ಹಂತದಲ್ಲಿ ಮಾಡುವವರಿಗೆ ಕಣ್ಣಲ್ಲಿ ನೀರು ಬರ್ಬೋದು ಅಥವಾ ಸ್ವಲ್ಪ ಈ ಹಣೆ ಭಾಗದಲ್ಲಿ ಎಳ್ದಂಗೆ ಆಗ್ತದೆ. ಒಂದು 4-5 ದಿವಸ ಹೋದ್ಮೇಲೆ ಸರಿ ಹೋಗ್ತದೆ. ಆಯ್ತಾ? ಲೈಟ್ ಎಲ್ಲ ಆಫ್ ಮಾಡಿ. ಮನೆಯಲ್ಲಿ ದೇವರ ದೀಪ ಇರ್ತದಲ್ವ ಅದನ್ನೇ ಹಚ್ಕೊಳ್ಳಿ. ಅಥವಾ ದೀಪ ಇಲ್ಲ ಅಂದ್ರೆ ಕ್ಯಾಂಡಲ್ ಏನಾದ್ರು ದೀಪದ ವ್ಯವಸ್ಥೆ ಎಲ್ಲರ ಮನೆಯಲ್ಲೂ ದೀಪ ಇರ್ತದೆ. ವೆರಿ ಗುಡ್.